ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವಂಥ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಮ್ಮ ಬಲಗೆಯನ್ನು ನಾವು ಮೇಲಕ್ಕೆತ್ತೋಣ, ದೇವರನ್ನು ಮಹಿಮೆಪಡಿಸೋಣ. ಪ್ರಿಯರಿ, ವಾಕ್ಯದ ಮೂಲಕವಾಗಿ ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಸಂದರ್ಭದಲ್ಲಿ ಹೋದ ವಾರ ಮತ್ತು ಆ ಕಡೆ ವಾರ ನಾವೊಂದು ಅಂಶವನ್ನು ಧ್ಯಾನ ಮಾಡ್ತಾ ಇದ್ದೇವೆ. ಆ ಅಂಶ ಏನಂದರೆ ಆಸಕ್ತಿ ಎಂಬುದಾಗಿ, ಆಸಕ್ತಿ ಉಳ್ಳವರಾಗಿ ನಾವು ಇರಬೇಕು ಎನ್ನುವಂಥ ಅಂಶವನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಪ್ರಿಯರೇ, ಆಸಕ್ತಿ ಉಳ್ಳವರಾಗಿ ನಾವು ಇರುವಾಗ ಅನೇಕವಾದಂಥ ಅಡೆತಡೆಗಳು ನಮ್ಮ ಜೀವಿತದಲ್ಲಿ, ಭಕ್ತಿಯ ಜೀವಿತದಲ್ಲಿ ಬರುತ್ತವೆ. ಜಕ್ಕಾಯ ಆಸಕ್ತಿ ಉಳ್ಳವನಾಗಿ ಯೇಸು ಕ್ರಿಸ್ತನನ್ನು ನೋಡಬೇಕು. ಈ ಲೋಕಕ್ಕೆ, ಭೂಲೋಕಕ್ಕೆ ನರ ಅವತಾರಿಯಾಗಿ ಬಂದಿರತಕ್ಕಂಥ ಒಬ್ಬ ದೇವರು ಆತನು ಎಂಬುದಾಗಿ ತಿಳಿದುಕೊಂಡ ಜಕ್ಕಾಯ, ಆತನಲ್ಲಿ ಆಸ್ತಿ, ಐಶ್ವರ್ಯ, ಅಂತಸ್ತು ಎಲ್ಲ ಇದ್ದರೂ ಕೂಡ ಆತನಿಗೆ ಆತ್ಮಿಕವಾದ ಸಮಾಧಾನ ಇಲ್ಲ, ಆತನ ಜೀವಿತದಲ್ಲಿ ಬಿಡುಗಡೆ ಇಲ್ಲ. ಯಾವಾಗಲೂ ಕೂಡ ಮನಸ್ಸಿನಲ್ಲಿ ಏನಿದೆ? ಗೊಂದಲಮಯವಿದೆ. ಹಣ ಇದೆ, ಅಂತಸ್ತಿದೆ, ಕಾರು ಬಾಂಗ್ಲೆ ಎಲ್ಲ ಇದಾವ, ಆದರೂ ಕೂಡ ಅವರಿಗೆ ಯಾರು ಗೊತ್ತಿಲ್ಲ? ದೇವರು ಗೊತ್ತಿಲ್ಲ. ಪ್ರಿಯರೇ, ಇವತ್ತಿನ ದಿನ ನಾವು ಕೂಡ ಲೋಕದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಣ ಇದ್ದರೆ ಅವರು ಒಂದು ದೇವಾಲಯವನ್ನು ಕಟ್ಟಿಸ್ತಾರೆ. ಅಲ್ಲಿಗೆ ಯಾಕೆ ಅಷ್ಟು ದೂರ ಯಾಕೆ ಹೋಗೋಣ? ನಾವೇ ಒಂದು ದೇವರನ್ನು ನಾವು ಸ್ಥಾಪನೆ ಮಾಡೋಣ ಎಂಬುದಾಗಿ. ಹಲ್ಲೆಲೂಯಾ. ಹಣ ಭಾಳ ಕೇಡನ್ನು ತರುತ್ತದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಜಕ್ಕಾಯನ ಜೀವಿತದಲ್ಲಿಯೂ ಕೂಡ ಹಣ ಇತ್ತು, ಆದರೆ ಆತನಿಗೆ ಸಮಾಧಾನ ಇದ್ದಿಲ್ಲ. ಯಾಕಂದರೆ ಆತನ ಜೀವಿತದಲ್ಲಿ ಹಣವನ್ನೇ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ. ದೇವರಿಗೆ ಕೊಡುವಂಥ ಸ್ಥಾನವನ್ನು ಆತ ಕೊಟ್ಟಿದ್ದಿಲ್ಲ. ಪ್ರಿಯರು, ಊರಿನವರೆಲ್ಲ ದ್ವೇಷ ಮಾಡ್ತಾ ಇದ್ದರು, ಹೆಚ್ಚೆಚ್ಚು ಮೋಸ ಮಾಡ್ತಾ ಇದ್ದಾನಂತೇಳಿ. ಆದರೆ ಯಾವಾಗ ಯೇಸು ಸ್ವಾಮಿ ಬಂದಿದ್ದಾನಂತೇಳಿ ಕೇಳಿದಾಗ ಆತನ ಆಸೆಯುಳ್ಳವನಾಗಿ ಯೇಸು ಕ್ರಿಸ್ತನನ್ನು ನೋಡುವುದಕ್ಕೆ ಹೋಗ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ಆಸಕ್ತಿಯಿಂದ ನೋಡಿದಂಥ ಜಕ್ಕಾಯನಿಗೆ ರಕ್ಷಣೆ ಎನ್ನುವಂಥ ಬಹುಮಾನವನ್ನು ಜಕ್ಕಾಯ ಹೊಂದಿಕೊಳ್ತಾನೆ. ಮೊದಲನೇದಾಗಿ ಆಸಕ್ತಿ ಯಾರ ಮೇಲೆ ಇರಬೇಕು? ನಮಗೆ ದೇವರ ಮೇಲೆ ಇರಬೇಕು. ಜನರು ಅಡ್ಡಪಡಿಸ್ತಾರೆ ಜಕ್ಕಾಯನಿಗೆ. ಯೇಸು ಸ್ವಾಮಿ ನೋಡೋಕ್ಕೆ ಜನರು ಮುಂದುಗಡೆ, ಆಯ್ತು ಬಾ ಜಕ್ಕಾಯ, ಒಳಗಡೆ ಬಾ ಯೇಸು ಸ್ವಾಮಿ ನೋಡಂತೇಳಿ ಹೇಳಿದ್ರ? ಅಲ್ಲಲ್ಲಯ್ಯ. ಅನೇಕ ಇವತ್ತಿನ ದಿನ ಜನರಿಗೆ ಅಡ್ಡಪಡಿಸ್ತವೆ. ಪ್ರಿಯರೇ, ಜನರು ಅಡ್ಡಪಡಿಸ್ತಾರೆ ದೇವರನ್ನು ನಂಬೋದಕ್ಕೆ. ಯೇಸು ಸ್ವಾಮಿ ನಿಜವಾದ ದೇವರು, ಸೃಷ್ಟಿಕರ್ತನ ಅಂತೇಳಿ ತಿಳಿದುಕೊಂಡಿದ್ದಾರೆ. ಆದರೂ ಕೂಡ ಕುಟುಂಬದಲ್ಲಿರ್ತಕ್ಕಂಥ ಜನರು, ಸಮಾಜದಲ್ಲಿರ್ತಕ್ಕಂಥ ಜನರು ಆತನನ್ನು ನಂಬೋದಕ್ಕೆ ಏನು ಮಾಡ್ತಾ ಇಲ್ಲ? ಬಿಡ್ತಾ ಇಲ್ಲ. ಅಡ್ಡಗೋಲಗಳಾಗಿ ಇವ್ರು ಏನು ಮಾಡಿದ್ದಾರೆ? ತಡೆ ಇಡ್ತಾ ಇದ್ದಾರೆ. ಜಕ್ಕಾಯನಿಗೂ ತಡೆ ಹಿಡಿದ್ರು. ಜಕ್ಕಾಯ ಏನಾಗಲಿಲ್ಲ? ಸೋತು ಹೋಗಲಿಲ್ಲ. ದಾರಿಯ ಮಧ್ಯದಲ್ಲಿ, ಒಂದು ದಾರಿಯ ಪಕ್ಕದಲ್ಲಿ ಒಂದು ಆಲದ ಮರ ಇತ್ತು. ಆ ಆಲದ ಮರಕ್ಕೆ ಎಷ್ಟು ಇರುವೆಗಳಿದ್ವು. ಆಲದ ಮರ ಏರೋದಕ್ಕೆ ಆತನ ಏನು ಮಾಡಿದ? ಕಷ್ಟಪಟ್ಟು ಏರಿದಾದ ಮೇಲೆ ಆತನಲ್ಲಿ ಯೇಸು ಬರುವವರೆಗೂ ಕೂಡ ಏನು ಮಾಡ್ತಾ ಇದ್ದಾನೆ? ಕಾಯ್ತಾ ಇದ್ದಾನೆ, ಎದುರು ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆಸಕ್ತಿ ಯಾವುದರಲ್ಲಿ ಇರಬೇಕು? ಮೊದಲನೇದಾಗಿ ದೇವರಲ್ಲಿ, ದೇವರನ್ನು ನೋಡುವುದರಲ್ಲಿ ಆಸಕ್ತಿ ಇರಬೇಕು. ಎರಡನೇದಾಗಿ ಆಸಕ್ತಿ ಯಾವುದರಲ್ಲಿರಬೇಕು? ದೇವರ ವಾಕ್ಯವನ್ನು ಕೇಳುವುದರಲ್ಲಿ. ಒಂದೇ ಒಂದು ಕುಟುಂಬ. ಪ್ರಿಯರೇ, ಯೇಸು ಸ್ವಾಮಿ ಯಾವಾಗಲೂ ಆ ಮನೆಗೆ ಬರ್ತಾ ಇದ್ದ. ಮಾರ್ತ, ಮರಿಯಳು ಮತ್ತು ಲಾಜರನು ಇರುವಂಥ ಕುಟುಂಬ. ಆ ಒಂದು ಸಮಯದಲ್ಲಿ ಮರಿಯಳು ಯೇಸು ಸ್ವಾಮಿಯ ಪಾದಗಳ ಬಳಿಯಲ್ಲಿದ್ದು ಯೇಸು ಕ್ರಿಸ್ತನ ಮಧುರವಾದ ಮಾತುಗಳನ್ನು ಕೇಳ್ತಾ ಇದ್ದಾಳೆ. ಅಕ್ಕ ಅಡಿಗೆ ಮನೆಯಲ್ಲಿ ಬ್ಯುಸಿ ಆಗಿದ್ದಾಳೆ. ತಮ್ಮ ಎಲ್ಲಿಗೆ ಹೋಗಿದ್ದಾನೋ ಗೊತ್ತಿಲ್ಲ. ಇವತ್ತಿನ ದಿನವೂ ಕೂಡ ದೇವರು ಇಲ್ಲಿ ಎದ್ದುದೊಡ್ಡಿ ಪ್ರಾಂತಕ್ಕೆ ಬಂದು ಮಾತಾಡಬೇಕಂತೇಳಿ ಆತನ ಜಗದುತ್ಪತ್ತಿ ಆಗೋದಕ್ಕಿಂತ ಮುಂಚೆ ನೇಮಕ ಮಾಡಿದರೆ ಕುಟುಂಬದಲ್ಲಿರ್ತಕ್ಕಂಥ ಅನೇಕರು ಏನು ಮಾಡ್ತಾ ಇಲ್ಲ? ವಾಕ್ಯ ಕೇಳೋದಕ್ಕೆ ಬರ್ತಾ ಇಲ್ಲ. ಅಲಕ್ಷ್ಯ ಮಾಡ್ತಾ ಇದ್ದಾರೆ, ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಬಾದರ್ಲಿಗೆ ಎಲ್ಲೆಲ್ಲೋ ಎಷ್ಟೆಷ್ಟೋ ದೂರದಿಂದ ಬರ್ತಾರೆ. ಮಾನ್ವಿ, ಸಿರುವಾರ, ಲಿಂಗಸೂರು, ಆ ಕಡೆ ಈ ಕಡೆಯಿಂದ ಬರ್ತಾರೆ. ಇಲ್ಲಿಂದ ಒಂದು 4-5 ಹೆಜ್ಜೆ ಇರ್ತಾವೆ ಮನೆಗಳು. ಅವ್ರು ಬಂದು ಏನು ಮಾಡಲ್ಲ? ವಾಕ್ಯ ಕೇಳಲ್ಲ. ಯಾಕಂದರೆ ಅವ್ರಿಗೇನಿಲ್ಲ? ಆಸಕ್ತಿ ಇಲ್ಲ. ದೇವರು ವಾಕ್ಯದ ಮೇಲೆ ಆಸಕ್ತಿ ಇಲ್ಲ. ದೇವರ ಮಾತುಗಳ ಮೇಲೆ ಆಸಕ್ತಿ ಇಲ್ಲ. ಲೋಕದ ವ್ಯವಹಾರಗಳಲ್ಲಿ ಮುಂಜಾನೆಯಿಂದ ರಾತ್ರಿ ಮಲಗೋವರೆಗೂ ಎಂಥ ಸುದ್ದಿಗಳನ್ನಾದರೂ ಕೇಳೋದಕ್ಕೆ ಇಷ್ಟಪಡ್ತಾರೆ. ಚಾಡಿ ಸುದ್ದಿಗಳು, ಆ ಮನೆ ಸುದ್ದಿ, ಈ ಮನೆ ಸುದ್ದಿ, ಅವ್ರ ಸುದ್ದಿ, ಇವ್ರ ಸುದ್ದಿ ಎಲ್ಲ ಕೇಳೋಕ್ಕೆ ಇಷ್ಟಪಡ್ತಾರೆ. ದೇವರ ವಾಕ್ಯ ಇಲ್ಲಿಗೆ ಬರ್ತಾ ಇದೆಯಲ್ಲ, ಅದು ಶ್ರೇಷ್ಠವಾಗಿರುವಂಥ ಮಹಾಭಾಗ್ಯ. ಪ್ರಿಯರೇ, ಹಲ್ಲೆಲೂಯಾ. ಅದನ್ನು ಕೇಳೋದಕ್ಕೆ ಜನರು ಏನು ಮಾಡ್ತಾರೆ? ಹಿಂದೇಟಾಕ್ತಾರೆ. ಮರಿಯಳು ಆ ರೀತಿಯಾಗಿ ಕೂತುಕೊಂಡಿರುವಾಗ ದೇವರ ವಾಕ್ಯ
ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಸ್ವಂತ ಅಕ್ಕ ಅಡ್ಡ ಕೊಡ್ತಾ ಇದ್ದಾಳೆ ಪ್ರಿಯರೇ. ಹಲ್ಲೆಲೂಯಾ. ಸ್ವಾಮಿ ನಿನಗೆ ಚಿಂತೆ ಇಲ್ವಾ? ಏನಂತ ಹೇಳ್ತಾ ಇದ್ದಾಳೆ? ಬರೀ ನಾನೇ ಕೆಲಸ ಮಾಡಬೇಕಾ, ನಾನೇ ಸೇವೆ ಮಾಡಬೇಕಾ ಅಂತೇಳಿ ಏನು ಮಾಡ್ತಾ ಇದ್ದಾಳೆ ಮಾರ್ತಳು ಹೇಳ್ತಾ ಇದ್ದಾಳೆ ಪ್ರಿಯರೇ. ಆದರೆ ದೇವರು ಹೇಳ್ತಾ ಇದ್ದಾನೆ, ಸ್ವಾಮಿ ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ಮರಿಯಳೆ ಮಾರ್ತಳೆ ನೀನು ಅನೇಕ ವಿಷಯದಲ್ಲಿ ಗಡಿಬಿಡಿಯಲ್ಲಿಯೂ ಚಿಂತೆಯಲ್ಲಿಯೂ ಬೇಕಾಗಿರುವಂಥದ್ದು ಒಂದೇ, ಆ ಒಂದು ಬೇರ್ಪಡಲಾರದ ಸಂಗತಿಯನ್ನ ಮರಿಯಳು ಏನು ಮಾಡಿದಾಳೆ? ಕಂಡುಕೊಂಡಿದ್ದಾಳೆ, ಆರಿಸಿಕೊಂಡಿದ್ದಾಳೆ. ಅದುವೇ ದೇವರ ಒಂದು ವಾಕ್ಯ, ದೇವರ ಒಂದು ಮಾತು ಪ್ರಿಯರೇ. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡಿದ್ದೇವೆ ಓದುವಾರದ ದಿನ ಏನೆಂಬುದಾಗಿ, ದೇವರ ಆಜ್ಞೆಗಳನ್ನ ಅನುಸರಿಸುವುದರಲ್ಲಿ ನಾನು ಆಸಕ್ತನಾದೆನು, ಆಲಸ್ಯ ಮಾಡಲಿಲ್ಲ. ಯಾವುದರಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು? ದೇವರು ಕೆಲವೊಂದು ನಿಯಮಗಳನ್ನು ಮಾಡಿದ್ದಾನೆ, ಅದು ನಮ್ಮ ಒಳ್ಳೆಯದಕ್ಕಾಗಿ. ನಿನ್ನ ದೇಹವನ್ನು ನೀನು ಕೆಡಿಸ್ಕೊಳ್ಬಾರ್ದು, ನಿನ್ನ ಮನಸ್ಸನ್ನು ನೀನು ಮಲಿನ ಮಾಡಿಕೊಳ್ಳಬಾರ್ದು. ಯಾಕಂದರೆ ಅಲ್ಲಿ ಪರಲೋಕಕ್ಕೆ ಹೋಗುವಂಥವರು ಮಲಿನವಾದಂಥವರಲ್ಲ, ಯಾರು ಪರಿಶುದ್ಧರಾಗಿರ್ತಾರೋ, ಯಾರು ಯಜ್ಞದ ಕುರಿಯಾದ ತನ್ನ ರಕ್ತದಲ್ಲಿ ತೊಳೆಯಲ್ಪಟ್ಟಿರ್ತಾರೋ, ಯಾರು ಆತನ ಮೂಲಕವಾಗಿ ನೀತಿವಂತರೆಂದು ನಿರ್ಣಯ ಮಾಡಲ್ಪಟ್ಟಿರ್ತಾರೋ. ಹಲ್ಲೆಲೂಯಾ. ಕರ್ಮ ಮಾರ್ಗದಿಂದ ನಮಗೆ ಏನು ಬರೋಲ್ಲ ಪ್ರಿಯರೇ? ನೀತಿವಂತರೆನ್ನುವಂಥ ಪಟ್ಟ ಬರುವುದಿಲ್ಲ. ಯಾಕಂದರೆ ನಾವು ಮಾಡುವಂಥ ಎಲ್ಲ ಕೆಲಸಗಳು ಹುಟ್ಟಿದಂದಿಲ್ಲೂ ಕೂಡ ನಾವು ಏನಾಗಿದ್ದೇವೆ? ಪಾಪಿಗಳಾಗಿದ್ದೇವೆ ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ನಾವು ನೋಡಿದೆ, ದಾವೀದನು ಆಸಕ್ತಿ ಉಳ್ಳವನಾಗಿ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದ. ಸೈತಾನನೇನು ಮಾಡಿದ? ಅವನ ಜೀವಿತದ ಬಲವಾದ ಬಾಣವನ್ನು ತಂದು ಹಾಕಿದ ಪ್ರಿಯರೇ. ಪುನಃ ದಾವೀದನ 51ನೇ ಅಧ್ಯಾಯ ಕೀರ್ತನೆಯಲ್ಲಿ, ದೇವರೇ ನನ್ನ ಹೃದಯವನ್ನು ಶುದ್ಧ ಮಾಡು, ಶುದ್ಧ ಹೃದಯವನ್ನು ನನಗೆ ಅನುಗ್ರಹ ಮಾಡು. 51ನೇ ಕೀರ್ತನೆ. ಬತ್ಷೆಬಳೊಂದಿಗೆ ಪಾಪ ಮಾಡಿದಂಥ ಸಂದರ್ಭದಲ್ಲಿ ಪಶ್ಚಾತ್ತಾಪ ಪಟ್ಟ ಬರೆದಿರ್ತಕ್ಕಂಥ ಒಂದು ಕೀರ್ತನೆಯಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾಲ್ಕನೇದಾಗಿ ಇವತ್ತಿನ ದಿನ ನಾವು ನೋಡೋಣ 2-3 ಅಂಶಗಳನ್ನು. ಮೊದಲನೇದಾಗಿ ದೇವರ ಮೇಲೆ ಆಸಕ್ತಿ ಉಳ್ಳವರಾಗಿರಬೇಕು. ಎರಡನೇದಾಗಿ ದೇವರ ಮಾತುಗಳ ಮೇಲೆ ಆಸಕ್ತಿ ಉಳ್ಳವರಾಗಿರಬೇಕು. ಮೂರನೇದಾಗಿ ದೇವರ ಆಜ್ಞೆಗಳ ಮೇಲೆ ಆಸಕ್ತಿ ಉಳ್ಳವರಾಗಿರಬೇಕು. ದಶಾಜ್ಞೆಗಳು ಏನು ಹೇಳ್ತವೆ? ಆತನೊಬ್ಬಾತನೇ ದೇವರು. ಭೂಮಿಯಲ್ಲಾಗಲಿ, ಭೂಮಿಯ ಕೆಳಗಣ ನೀರಿನಲ್ಲಾಗಲಿ, ಆಕಾಶದಲ್ಲಾಗಲಿ ಇರುವ ಯಾವುದರ ರೂಪವನ್ನು ನೀವು ಮಾಡಿಕೊಳ್ಳಬಾರದು. ಇನ್ನೊಬ್ಬರ ಸೊತ್ತನ್ನು ಆಶಿಸಬಾರದು, ಇನ್ನೊಬ್ಬರ ಹೆಂಡತಿಯನ್ನು ಆಶಿಸಬಾರದು, ಇನ್ನೊಬ್ಬರ ಪಶುಗಳನ್ನು ಆಶಿಸಬಾರದು, ನರಹತ್ಯೆ ಮಾಡಬಾರದು, ಸುಳ್ಳು ಹೇಳಬಾರದು, ಕದಿಯಬಾರದು, ವ್ಯಭಿಚಾರ ಮಾಡಬಾರದು ಎಂಬುದಾಗಿ ದೇವರು ಏನು ಮಾಡಿದಾನೆ? ತನ್ನ ಮಕ್ಕಳಿಗೆ ನಿಯಮಗಳನ್ನು ಇಟ್ಟಿದ್ದಾನೆ, ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಎಲ್ಲಕ್ಕಿಂತಲೂ ಮುಖ್ಯವಾಗಿರ್ತಕ್ಕಂಥ ಆಜ್ಞೆ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ನಿನ್ನ ಪೂರ್ಣ ಹೃದಯದಿಂದಲೂ, ಪೂರ್ಣ ಮನಸ್ಸಿನಿಂದಲೂ, ಪೂರ್ಣ ಬುದ್ಧಿಯಿಂದಲೂ ಸೃಷ್ಟಿಕರ್ತನಾದ ದೇವರನ್ನು ನೀನೇನು ಮಾಡಬೇಕು? ಸ್ತುತಿ ಮಾಡಬೇಕು, ಆತನನ್ನೇ ನೀನು ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು. ಎರಡನೆಯದಾಗಿ ನಿನ್ನ ನೆರೆಯವನನ್ನು ನಿನ್ನಂತೆ ನೀನು ಪ್ರೀತಿಸಬೇಕು. ನಿನ್ನ ದೇಹಕ್ಕೆ ಹಾನಿ ಮಾಡಿಕೊಳ್ಳೋದಕ್ಕೆ ನೀನು ಇಷ್ಟಪಡ್ತೀಯಾ? ಇಷ್ಟಪಡಲ್ಲ. ಅದೇ ರೀತಿಯಾಗಿ ನಿನ್ನ ನೆರೆಯವನು ಕೂಡ ನಿನ್ನಂತೆ ಇದ್ದವರಾಗಿದ್ದಾರೆ, ಅದಕ್ಕಾಗಿ ಅವರಿಗಾಗಿ ಕೂಡ ನೀನು ಹೆಂಗಿರಬೇಕು? ನೀನು ಪ್ರೀತಿಯಿಂದ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾಲ್ಕನೇದಾಗಿ ನಾವು ನೋಡೋಣ ಇವತ್ತಿನ ದಿನ. ನಾಲ್ಕನೇದಾಗಿ ಆಸಕ್ತಿ ಯಾವುದ್ರ ಮೇಲೆ ಇರಬೇಕಂದ್ರೆ, ಈ ಒಂದು ಸಂದರ್ಭದಲ್ಲಿ ನೀವು 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 15ನೇ ಅಧ್ಯಾಯ ಕೊನೆಯ ವಚನ. ಗಲಾಟೆ ಮಾಡಬಾರ್ದು ಮಕ್ಕಳು. 15ನೇ ಅಧ್ಯಾಯ ಕೊನೆಯ ಮಾತು. ಆದದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರ ಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ. ನಾಲ್ಕನೇದಾಗಿ ಆಸಕ್ತಿ ಯಾವುದ್ರ ಮೇಲೆ ಇರಬೇಕು? ನಮಗೆ ದೇವರ ಸೇವೆ, ಕರ್ತನ ಸೇವೆಯ ಮೇಲೆ ಆಸಕ್ತಿ ಉಳ್ಳವರಾಗಿರಬೇಕು ಪ್ರಿಯರು. ಸ್ವಲ್ಪ ಹೊತ್ತು ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿ ನಾವು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನೆಗೆ ತೆರಳೋಣ. ಕರ್ತನ ಸೇವೆ. ದೇವರು ಈ ಲೋಕದಲ್ಲಿ ತನ್ನ ಸೇವೆಯನ್ನು ಏನು ಮಾಡಿದ್ದಾನೆ? ಪ್ರಾರಂಭ ಮಾಡಿದ್ದಾನೆ ಪ್ರಿಯರೇ. ಯಾರು ಆ ಸೇವೆಗೆ
ಪ್ರಯಾಸ ಪಡ್ತಾರೋ ಆ ಪ್ರಯಾಸ ಏನಾಗೋದಿಲ್ಲ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ, ನಿಷ್ಫಲವಾಗುವುದಿಲ್ಲ. ನೀನು ಪಡುವಂಥ ಪ್ರಯಾಸ ಚಿಕ್ಕದೇ ಆಗಿರಲಿ ದೊಡ್ಡದೇ ಆಗಿರಲಿ, ಆ ಒಂದು ಪ್ರಯಾಸಕ್ಕೆ ಒಂದು ಬಲವಾಗಿರುವಂಥ ಆಶೀರ್ವಾದವನ್ನು ದೇವರು ಪರಲೋಕದಲ್ಲಿ ನಮಗಾಗಿ ಇಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳುತ್ತೆ, ಅತ್ಯಾಸಕ್ತಿ ಉಳ್ಳವರಾಗಿ ಕರ್ತನ ಸೇವೆಯನ್ನು ನೀವು ಮಾಡುವವರಾಗಿರ್ರಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆಸಕ್ತಿ ಎನ್ನುವಂಥದ್ದು ಬಹಳ ಮುಖ್ಯ. ಯಾವುದನ್ನು ಮಾಡೋದಕ್ಕೆ? ಕರ್ತನ ಸೇವೆಯನ್ನು ಮಾಡುವುದಕ್ಕೆ ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನ ಕರ್ತನ ಸೇವೆಯನ್ನು ಮಾಡುವಂಥವರು ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಹಲ್ಲೆಲೂಯಾ. ಪೌಲನ ಸೇವೆಯ ಜೀವಿತವನ್ನು ನಾವು ನೋಡುವಾಗ ಪೌಲನಿಗೆ ಏನು ಮಾಡ್ತಾ ಇದ್ರು? ಸಹಕಾರಿಗಳಾಗಿ ನಿಲ್ತಾ ಇದ್ರು. ಪೌಲನು ಊರಿಗೆ ಬಂದಿದ್ದಾನಂದ್ರೆ ಆತನನ್ನು ಆಹ್ವಾನ ಮಾಡ್ತಾ ಇದ್ರು. ಅನೇಕ ಆತನಿಂದ ಮಾತುಗಳನ್ನು ಮರ್ಮಗಳನ್ನು ಕೇಳ್ತಾ ಇದ್ರು. ಪೌಲನು ಹೊರಡ್ತಾ ಇರಬೇಕಾದ್ರೆ ಸೇವೆಗೆ ಮುಂದೆ ಬೇಕಾಗಿರ್ತಕ್ಕಂಥ ಎಲ್ಲ ಖರ್ಚು ವೆಚ್ಚಗಳನ್ನು ಯಾರು ಭರಿಸ್ತಾ ಇದ್ರು ಪ್ರಿಯರೇ? ಯಾರು ಭರಿಸ್ತಾ ಇದ್ರು? ಅಲ್ಲಿರ್ತಕ್ಕಂಥ ಕರ್ತನ ಮಕ್ಕಳು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಕರ್ತನ ಸೇವೆಯಲ್ಲಿ ನೀವು ಪಡುವಂಥ ಯಾವ ಪ್ರಯಾಸವೂ ಕೂಡ ಏನಾಗೋದಿಲ್ಲಂತೆ, ನಿಷ್ಫಲವಾಗುವುದಿಲ್ಲ. ಪ್ರಯಾಸ ಪಡುವವರಾಗಿದ್ದೀರಾ? ದೇವರ ಸೇವೆಯಲ್ಲಿ ನೀವು ಆಸಕ್ತಿಯಿಂದ ಸೇವೆಯನ್ನು ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರ ಸೇವೆ ಅಂದರೆ ನೀವು ಏನು ಅಂದ್ಕೊಂಡಿದ್ದೀರಿ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನೋಡ್ತಾ ಇದ್ದೇವೆ ಪ್ರಿಯರೇ, ಪೌಲನು ಹೇಳ್ತಾ ಇದ್ದಾನೆ, ಆತನ ಜೊತೆ ಕೆಲಸದವರು, ಆತನ ಸೇವೆಗೆ ಆತನಿಗೆ ಬೆಂಬಲ ಕೊಟ್ಟಂಥ ಎಲ್ಲ ಮಕ್ಕಳು ಕೂಡ ಏನಾಗಿದ್ದಾರೆ ಅಂತ ಹೇಳ್ತಾ ಇದ್ದಾನೆ, ಸೇವೆಯಲ್ಲಿ ಪ್ರಯಾಸ ಪಟ್ಟವರಾಗಿದ್ದಾನೆ. ಹಲ್ಲೆಲೂಯಾ. ಸೇವೆಯಲ್ಲಿ ಅನೇಕವಾಗಿರ್ತಕ್ಕಂಥ ಕಾರ್ಯಗಳು ನಡೀತವೆ. ಅವಮಾನಕ್ಕೆ ಗುರಿ ಆಗಬೇಕಾಗುತ್ತೆ, ನಾಚಿಕೆಗೆ ಗುರಿ ಆಗಬೇಕಾಗುತ್ತೆ, ಕೆಲವೊಂದು ಸಂದರ್ಭದಲ್ಲಿ ಸಾವಿಗೂ ಕೂಡ ಗುರಿ ಆಗಬೇಕಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಕೊನೆಯ ಉಸಿರಿರೋವರೆಗೂ ಕೂಡ ನಾವು ಯಾರಿಗಾಗಿ ಜೀವಿಸಬೇಕು? ದೇವರಿಗಾಗಿ ಜೀವಿಸಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವರು ವಾಕ್ಯ ಹೇಳ್ತಾ ಇದೆ, ಆಸಕ್ತಿ ಉಳ್ಳಂಥ ಸಮಯದಲ್ಲಿ ಅನೇಕವಾಗಿರುವಂಥ ಅಡೆತಡೆಗಳು ಬರ್ತವೆ. ಸೇವೆಯಲ್ಲಿ ಆಸಕ್ತಿ ಉಳ್ಳವರಾಗಿರುವಾಗ ಮನೆಯವರು ಅಡ್ಡ ಮಾಡ್ಬೋದು. ಹಲ್ಲೆಲೂಯಾ, ನಿನ್ನ ಕುಲಸ್ಥರು ಅಡ್ಡ ಮಾಡ್ಬೋದು, ನಿನ್ನ ಪರಿಸ್ಥಿತಿಗಳು, ನಿನ್ನ ದೇಹ ಅದಕ್ಕೆ ಅಡ್ಡ ಆಗ್ಬೋದು. ಆದರೆ ಕರ್ತನ ಸೇವೆಯಲ್ಲಿ ನೀನು ಪಡುವಂಥ ಪ್ರಯಾಸ ಏನಾಗೋದಿಲ್ಲ, ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ಯಾರು ಹೇಳ್ತಾ ಇದ್ದಾರೆ? ಪೌಲನು ಹೇಳ್ತಾ ಇದ್ದಾನೆ. ಯಾಕೆ ಕರ್ತನ ಸೇವೆಯಲ್ಲಿ ಪಡುವಂಥ ಪ್ರಯಾಸ ನಿಷ್ಫಲವಾಗುವುದಿಲ್ಲ ಅಂದರೆ, ನೀವು ಸತ್ಯವೇದ ಪುಸ್ತಕದಲ್ಲಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಾಕ್ಯ ನೀವು ಓದಿದರೆ ಅಲ್ಲಿ ದೇವರು ಮಾತಾಡ್ತಾ ಇದ್ದಾರೆ ಪೌಲನ ಮೂಲಕವಾಗಿ. ಒಂದು ಸಾರಿ ತೆಗರಿ, ಫಿಲಿಪ್ಪಿ 4ನೇ ಅಧ್ಯಾಯ 3ನೇ ವಾಕ್ಯ. ಅವರಿಗೆ ಸಹಾಯಕನಾಗಿರಬೇಕೆಂದು ನಿನ್ನನ್ನು ಕೇಳಿಕೊಳ್ಳುತ್ತೇನೆ. ಅವರು ಕ್ಲೆಮೆನ್ಸ್ ಮುಂತಾದ ನನ್ನ ಜೊತೆ ಕೆಲಸದವರ ಸಹಿತವಾಗಿ ನನ್ನ ಕೂಡ ಸುವಾರ್ತೆಗೋಸ್ಕರ ಪ್ರಯಾಸ ಪಟ್ಟವರು, ಅವರವರ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದವೆ. ಹಲ್ಲೆಲೂಯಾ, ಕರ್ತನ ಸೇವೆಗಾಗಿ ಪ್ರಯಾಸ ಪಟ್ಟಂಥವರ ಹೆಸರುಗಳು ಎಲ್ಲಿ ಬರೆಯಲ್ಪಡ್ತವೆ? ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತವೆ. ನೀನು ಮತ್ತೆ ಹೊರಗಡೆ ಇದ್ದು ಪ್ರಯಾಸ ಪಡುವಂಥದ್ದಲ್ಲ. ಆತನ ಮಗಳು ಆಗಿ ನೀನು ಪ್ರಯಾಸ ಪಡುವಾಗ ಹಲ್ಲೆಲೂಯಾ, ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಎನ್ನುವಂಥದ್ದು ಏನಾಗುತ್ತೆ? ಲಿಖಿತವಾಗುತ್ತೆ ಪ್ರಿಯರೇ. ಹಲ್ಲೆಲೂಯಾ, ಆ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಸೇರಿರ್ತಾವೋ, ಹಲ್ಲೆಲೂಯಾ, ಯಾರ್ಯಾರ ಹೆಸರುಗಳು ಆ ಪಟ್ಟಿಯಲ್ಲಿ ಸೇರಿರ್ತಾವೋ ಅವರು ಮಾತ್ರ ಏನಾಗ್ತಾರೆ? ಪ್ರಥಮ ಪುನರುತ್ಥಾನದಲ್ಲಿ ಪಾಲ್ಗೊಳ್ಳುತ್ತಾರೆ. ಅವರು ಮಾತ್ರ ಸಭೆಯಾಗಿ ಎತ್ತಲ್ಪಡ್ತಾರೆ. ಅವರು ಮಾತ್ರ ಪರಲೋಕದಲ್ಲಿ ಪ್ರವೇಶ ಮಾಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ, ನೀ ಅಂದುಕೊಳ್ತಾ ಇರ್ಬೋದು ಸೇವೆಗಾಗಿ. ಅಯ್ಯೋ, ಕೆಲವೊಬ್ಬರು ಲೋಭಿತನದಿಂದ ಇರ್ತಾರೆ ಪ್ರಿಯರೇ. ಸೇವೆಗಾಗಿ ನಾನು ಪ್ರಾರಂಭದಲ್ಲಿ ಸೇವೆಗೆ ಬಂದಿರುವಂಥ ಸಂದರ್ಭದಲ್ಲಿ ಒಂದು ಕತೆ ಹೇಳಿದ್ದೆ. ಹಲ್ಲೆಲೂಯಾ, ಹೀಗೆ ಒಬ್ಬ ವ್ಯಕ್ತಿ ಇರ್ತಾನೆ. ಆತನು ದೇವರನ್ನು ಕಂಡುಕೊಂಡ ಮೇಲೆ ತನ್ನ ಬದುಕು ಜೀವಿತವನ್ನು ಸಾಗಿಸಿಕೊಂಡು ಹೋಗುವುದಕ್ಕಾಗಿ ಒಂದು ವ್ಯಾಪಾರವನ್ನು ಆತನ ಏನು ಮಾಡ್ತಾನೆ? ಪ್ರಾರಂಭ ಮಾಡ್ತಾನೆ. ಬಟ್ಟೆ ಮಾರುವಂಥ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಾನೆ ಪ್ರಿಯರೇ. ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಐನವರು ಹೇಳ್ತಾರೆ ಏನೆಂಬುದಾಗಿ, ನಿನಗೆ ಬರುವಂಥ ಆದಾಯದಲ್ಲಿ ದೇವರ ಸೇವೆಗಾಗಿ ನೀನೇನು ಮಾಡು? ದಶಮ ಭಾಗವನ್ನು ನೀನು ತೆಗೆದಿಡು ಅಂತೇಳಿ. ಹಲ್ಲೆಲೂಯಾ, ಆವಾಗ ದಶಮ ಭಾಗವನ್ನು ತೆಗೆದಿಡಬೇಕಂತೇಳಿ ಆ ವ್ಯಕ್ತಿ ಏನು ಮಾಡ್ತಾನಂದರೆ, ಆ ಅಯ್ಯನವರು ಹೇಳಿದಂಥ ಮಾತುಗಳಿಗೆ ವಿಧೇಯರಾಗಿ ತೆಗೆದಿಡುವುದಕ್ಕೆ ಪ್ರಾರಂಭ ಮಾಡ್ತಾನೆ. ಮೊದಲನೇ ದಿನ ಹೋದಾಗ 100 ರೂಪಾಯಿ ವ್ಯಾಪಾರ ಆಯಿತು, 10 ರೂಪಾಯಿ ದೇವರಿಗೆ ತೆಗೆದಿಟ್ಟ. 2ನೇ ದಿನ ಹೋದಾಗ 200 ಆಯಿತು. 3ನೇ ದಿನ ಹಂಗೆ ಹೋದಂಗೆಲ್ಲ 1000 ರೂಪಾಯಿವರೆಗೂ ಆಗ್ತಾ
ಬಂತು. ಅವಾಗ 1000ಕ್ಕೆ ಎಷ್ಟು ತೆಗೆದಿಟ್ಟ? 100 ರೂಪಾಯಿ ತೆಗೆದಿಟ್ಟ. ಮುಂದೆ ಹಂಗೆ ಮುಂದಕ್ಕೆ ಹೋದಂಗೆಲ್ಲ ಅಯ್ಯರು ಎಚ್ಚರಿಸ್ತಾ ಇರ್ತಾರೆ, ಲೋಭಿತನ ಎನ್ನುವಂಥದ್ದು ಬರುತ್ತೆ. ಹಣ ಹೆಚ್ಚಾದಂಗೆಲ್ಲ ಯಾಕೆ ಕೊಡಬೇಕು ನಾವು? ಸೇವೆಗೆ ಅಂತೇಳಿ ಹಿಡಿದಿಟ್ಟುಕೊಂಡಾಗ ಅದುವೇ ಅವ್ರಿಗೆ ಏನಾಗುತ್ತೆ? ಶಾಪವಾಗಿ ಪರಿಣಾಮವಾಗುತ್ತೆ ಅಂತೇಳಿ ಮಲಾಕಿಯನಿಗೆ ಬರೆದಿರ್ತಾರೆ. ಮಲಾಕಿಯನ ಗ್ರಂಥದಲ್ಲಿ 3ನೇ ಅಧ್ಯಾಯ 9-10 ವಚನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಹಣವನ್ನು ಎಷ್ಟೋ ವಿಷಯಗಳಿಗಾಗಿ ಖರ್ಚು ಮಾಡ್ತಾರೆ, ಆದರೆ ಸೇವೆಗಾಗಿ ಮಾತ್ರ ಹಣವನ್ನು ಕೊಡೋದಿಲ್ಲ ಪ್ರಿಯರೇ. ಆತನು ಒಳ್ಳೆಯದಾಗಿ ಬಟ್ಟೆ ವ್ಯಾಪಾರಕ್ಕೆ ನಿಂತ್ಕೊಂಡಾಗ ದೇವರ ಆಲಯಕ್ಕೆ ಬರ್ತಾ ಇದ್ದ. ಹಲ್ಲೆಲೂಯಾ. ಒಂದು ದಿನ ಭಾನುವಾರ ಎಲ್ಲ ರವಿವಾರ ಎಲ್ಲ ದೇವರ ಆಲಯದಲ್ಲಿ, ಕರ್ತನ ದಿನದಲ್ಲೆಲ್ಲ ದೇವರ ಆಲಯದಲ್ಲಿ ಕಾಣಿಸ್ಕೊಳ್ತಾ ಇದ್ದ. ಆವತ್ತು ಯಾವ ಬಟ್ಟೆ ಮಾರಕ್ಕೆ ಹೋಗ್ತಾ ಇರಲಿಲ್ಲ ಪ್ರಿಯರೇ. ಹಿಂಗೆ ಬಂದಂಗೆಲ್ಲ ಆತನಿಗೆ 10,000ಗಳವರೆಗೆ ಲಾಭ ಆಗೋದಕ್ಕೆ ಪ್ರಾರಂಭ ಆಯಿತು. ಎಷ್ಟು ಸಾವಿರ? 10,000. ಈಗ 1,000 ರೂಪಾಯಿ ತೆಗಿಯೋಕೆ ಏನು ಮಾಡ್ತಾ ಇದ್ದಾನೆ? ಹಿಂದ ಮುಂದೆ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. 1,000 ರೂಪಾಯಿ ದೇವ್ರ ಸೇವೆಗೋಸ್ಕರವಾಗಿ ತೆಗೆದಕ್ಕೆ ಏನು ಮಾಡ್ತಾ ಇದ್ದಾನೆ? ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಣ ಹೆಚ್ಚಾದಂಗೆಲ್ಲ ದೇವ್ರ ಸೇವೆಗೋಸ್ಕರವಾಗಿ ಕೊಡುವುದಕ್ಕೆ ಏನು ಮಾಡ್ತಾರೆ? ಜನರು ಹಿಂದೇಟಾಗ್ತಾರೆ. ಅದರ ಸಲುವಾಗಿ ಲೋಭಿತನ ನಿಮ್ಮಲ್ಲಿ ಯಾರಿಗೂ ಇರಬಾರ್ದು ಅಂತೇಳಿ ಪೌಲನ ಪತ್ರಿಕೆಯಲ್ಲಿ ಎಚ್ಚರಿಕೆಯಾಗಿ ಮಾತಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ನೀವು ಅಂದುಕೊಳ್ತೀರೇನ ಬಾದ್ರಲ್ಲಿ ಅಯ್ಯರಿಗೆ ಕೊಡ್ತೀವಿ ಅಂತೇಳಿ ಕೆಲವು ಜನರು ಅಂದ್ಕೊಳ್ತಾ ಇರ್ತಾರೆ. ಸೇವೆಗೆ ಕೊಟ್ಟಿರುವಂಥದ್ದು ಎಲ್ಲಿ ಲಿಖಿತ ಮಾಡಲ್ಪಡುತ್ತೆ ಪ್ರಿಯರೇ? ಪರಲೋಕದಲ್ಲಿ ಲಿಖಿತ ಮಾಡಲ್ಪಡುತ್ತೆ. ಸೇವೆಗೋಸ್ಕರವಾಗಿ ನೀನು ಏನೇನು ಖರ್ಚು ಮಾಡಿದೆಯೋ ಆ ಖರ್ಚೆಲ್ಲವನ್ನು ದೇವರು ನಿನಗೆ ಪುನಃ ಕಟ್ಟಿಕೊಡ್ತಾನೆ ಪ್ರಿಯರೇ. ಈ ಲೋಕದಲ್ಲಿರುವಾಗಲೇ ನಿನಗೆ ಕಟ್ಟಿಕೊಡ್ತಾನೆ. ಹಲ್ಲೆಲೂಯಾ. ಅದರ ಸಲುವಾಗಿ ವಾಕ್ಯ ಹೇಳುತ್ತಲ್ಲ, 30ರಷ್ಟು 60ರಷ್ಟು 100ರಷ್ಟು ಎಂಬುದಾಗಿ ಲೂಕನ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ 100ರಷ್ಟು ಎಂಬುದಾಗಿ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ. ಆ ವ್ಯಕ್ತಿ ಏನು ಮಾಡಿದ? ಹಣ ಜಾಸ್ತಿ ಆದಂಗೆಲ್ಲ ತೆಗೆದಿಡೋದಕ್ಕೆ ಏನು ಮಾಡಿದ? ಹಿಂದೇಟು ಹಾಕಿದ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಏನೆಂಬುದಾಗಿ, ಕರ್ತನ ಸೇವೆಯಲ್ಲಿ ಪ್ರಯಾಸ ಪಡುವಂಥವ್ರ ಹೆಸರುಗಳು ಎಲ್ಲಿ ಬರೆಯಲ್ಪಡ್ತವೆ? ಜೀವಬಾಧ್ಯರ ಪಟ್ಟಿಯಲ್ಲಿ. ಹಲ್ಲೆಲೂಯಾ. ಜೀವಬಾಧ್ಯರ ಪಟ್ಟಿ ಅಂದರೆ ಏನು ಅಂದ್ಕೊಂಡಿದ್ದೀರಿ ನೀವು? ಸತ್ಯವೇದ ಹೇಳುತ್ತೆ, ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ ಹೆಸರುಗಳು ಲಿಖಿತವಾಗಿರ್ತವಂದರೆ, ಯಾರು ಯಜ್ಞದ ಕುರಿಯಾದ ಆತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿ ಸೇವೆಯನ್ನು ಮಾಡುತ್ತಾ ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ನಡೆದುಕೊಳ್ತಾ ಇರ್ತಾರೋ ಅಂಥವರ ಹೆಸರುಗಳು ಎಲ್ಲಿ ಬರೆಯಲ್ಪಡ್ತವೆ ಪ್ರಿಯರೇ? ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತವೆ. ಪ್ರಕಟಣೆ ಗ್ರಂಥ ತೆಗಿರಿ ಒಂದು ಸಾರಿ. ನಿದ್ದೆ ಮಾಡೋರೆಲ್ಲರೂ ಗಟ್ಟಿಯಾಗಿ ಚಪ್ಪಳೆ ಹೊಡ್ರಿ ಒಂದು ಸಾರಿ. ನಮಸ್ಕಾರ ರೀ. ಹೌದ್ರಾ? ಹಲ್ಲೆಲೂಯಾ. ವಾಕ್ಯ ಕೇಳ್ತಾ ಇಲ್ಲ. ಮಲ್ಕೊಂಡು ನಿದ್ದೆ ಮಾಡೋರಿಗಿಂತ ಕುಂತ್ಕೊಂಡು ಕಣ್ತರದ್ದು ನಿದ್ದೆ ಮಾಡ್ತಾ ಇದ್ದೀರಲ್ಲ, ನೀವು ಭಾಳ ಗ್ರೇಟ್ ನೀವು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಒಂದು ಸಂದರ್ಭದಲ್ಲಿ 21ನೇ ಅಧ್ಯಾಯದ ಕಡೆಗೆ ಬನ್ನಿ, 27ನೇ ವಾಕ್ಯವನ್ನು ಓದ್ರಿ. ಪ್ರಕಟಣೆ 21:27. ಅದರಲ್ಲಿ ಒಲೆಯಾದದ್ದೊಂದು ಸೇರುವುದಿಲ್ಲ, ಅಸಹ್ಯವಾದದ್ದನ್ನು ಸುಳ್ಳಾದದ್ದನ್ನು ನಡೆಸುವವನು ಸೇರುವುದಿಲ್ಲ. ಯಜ್ಞದ ಕುರಿಯಾದಾತನ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದವೆಯೋ ಅವರು ಮಾತ್ರ ಸೇರುವರು. ಹಲ್ಲೆಲೂಯಾ. ಯಾರ್ಯಾರು ಸೇರ್ತಾರೆ ಪರಲೋಕದಲ್ಲಿ? ಯಾರು ಯಜ್ಞದ ಕುರಿಯಾದ ಆತನ ರಕ್ತದಿಂದ ತೊಳೆಯಲ್ಪಟ್ಟಿರ್ತಾರಲ್ವಾ ಅವರು ಮಾತ್ರ ಎಲ್ಲಿ ಸೇರ್ತಾರೆ ಪ್ರಿಯರೇ? ಜೀವಬಾಧ್ಯರ ಒಂದು ಪಟ್ಟಿಯಲ್ಲಿ. ಯೇಸು ಸ್ವಾಮಿ ಹತ್ರಕ್ಕೆ ಬರ್ತಾರೆ ಶಿಷ್ಯರು, ದೆವ್ವಗಳನ್ನೆಲ್ಲ ಓಡಿಸಿರ್ತಾರೆ, ರೋಗಗಳನ್ನೆಲ್ಲ ಸ್ವಸ್ಥ ಮಾಡಿರ್ತಾರೆ. ಅವಾಗ ಭಾಳ ಸಂತೋಷದಿಂದ ಬರ್ತಾರೆ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ, ದೆವ್ವಗಳನ್ನು ಓಡಿಸುವುದಕ್ಕಾಗಿ, ರೋಗಗಳನ್ನು ಸ್ವಸ್ಥ ಮಾಡುವುದಕ್ಕಾಗಿ ನೀವೇನು ಮಾಡಬೇಡ್ರಿ? ಸಂತೋಷ ಪಡಬೇಡ್ರಿ. ಯಾವುದಕ್ಕೆ ಸಂತೋಷ ಪಡ್ರಿ? ನೀವು ಪರಲೋಕದಲ್ಲಿ ನಿಮ್ಮ ಹೆಸರುಗಳು ಏನಾಗಿದ್ದಾವೆ? ಬರೆಯಲ್ಪಟ್ಟಿದ್ದಾವೆ. ಹಲ್ಲೆಲೂಯಾ. ಭೂಲೋಕದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಹೆಸರುಗಳು ಅಳೆದು ಹೋಗಬಹುದು. ಹಲ್ಲೆಲೂಯಾ. ಮಂಗಳಯಾನದಲ್ಲಿ, ಮಂಗಳ ಒಂದು ಗ್ರಹದಲ್ಲಿ, ಚಂದ್ರ ಗ್ರಹದಲ್ಲಿ, ಇನ್ನು ಬೇರೆ ಬೇರೆ ಗ್ರಹಗಳಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥ ಹೆಸರುಗಳು ಅಳಿದು ಹೋಗಬಹುದು. ಆದರೆ ಪರಲೋಕದಲ್ಲಿ ಒಂದು ಗ್ರಂಥ ಇದೆ, ಜೀವಬಾಧ್ಯರ ಗ್ರಂಥ. ಜೀವಬಾಧ್ಯರ ಪಟ್ಟಿ. ಯಾರ ಹೆಸರುಗಳು ಅಲ್ಲಿ ಬರೆಯಲ್ಪಟ್ಟಿದ್ದಾವೋ ಅವು ಅಳಿದು ಹೋಗೋದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಯಾರ ಹೆಸರುಗಳು ಬರೆಯಲ್ಪಡ್ತಾವಲ್ಲಿ? ಯಾರ ಹೆಸರುಗಳು ಬರೆಯಲ್ಪಡ್ತವೆ? ಯಾರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿಕೊಂಡು ಈ ಲೋಕದ ಮಲಿನತ್ವ, ಈ ಲೋಕದ ಸುಳ್ಳು, ಈ ಲೋಕದ ಅಸಹ್ಯವನ್ನು ಬಿಟ್ಟು
ಆತನ ಮಕ್ಕಳಾಗಿ ಜೀವಿಸ್ತಾರೋ, ಆತನ ರಕ್ತದಲ್ಲಿ ತೊಳೆಯಲ್ಪಡ್ತಾರೋ, ಆತನಿಗೆ ವಿಧೇಯರಾಗಿ ನಡೆದುಕೊಳ್ತಾರೋ, ಆತನ ನಿಜವಾದ ದೇವರು ಸೃಷ್ಟಿಕರ್ತನು ಪರಿಶುದ್ಧನೆಂಬುದಾಗಿ ತಿಳಿದುಕೊಂಡು ಆಸಕ್ತಿಯುಳ್ಳವರಾಗಿ ಆತನ ಸೇವೆಯನ್ನು ಮಾಡುವವರಾಗಿರ್ತಾರೋ, ಅಂಥವರ ಜೀವಿತಗಳನ್ನು, ಅಂಥವರ ಹೆಸರುಗಳನ್ನು ದೇವರು ಎಲ್ಲಿ ಬರೆಸ್ತಾನೆ? ಜೀವಬಾಧ್ಯರ ಪಟ್ಟಿಯಲ್ಲಿ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಅಂಥವರಿಗೆ ಎರಡನೆಯ ಮರಣದಿಂದ ಕೇಡಾಗುವುದೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಪ್ರಥಮ ಪುನರುತ್ಥಾನದಲ್ಲಿ ಭಾಗ ಹೊಂದಿದವರು ಧನ್ಯರು. ಯಾರು ಧನ್ಯರು? ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರುಗಳು ಬರೆಯಲ್ಪಟ್ಟಂಥವ್ರು. 20ನೇ ಅಧ್ಯಾಯ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 4ನೇ ವಚನ. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಓಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಹಲ್ಲೆಲೂಯಾ. ದೇವರು ಅಧಿಕಾರ ಕೊಡ್ತಾನೆ. ಯಾರಿಗೆ ಕೊಡ್ತಾನೆ ಅಧಿಕಾರ? ತನ್ನ ನಂಬಿದಂಥ ಮಕ್ಕಳಿಗೆ. ಪ್ರಿಯರೇ, ಸಿಂಹಾಸನಗಳ ಮೇಲೆ ಕೂತುಕೊಳ್ಳುವಂಥ ಅಧಿಕಾರ. 2:28 ಪ್ರಕಟಣೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನೊಡನೆ ಅವನನ್ನು ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ಎಂಬುದಾಗಿ. ಹಲ್ಲೆಲೂಯಾ. ಸಿಂಹಾಸನ ಅಧಿಕಾರಕ್ಕೆ ಗುರುತಾಗಿದೆ. ಆವತ್ತಿನ ದಿನ ಭೂಲೋಕಕ್ಕೆಲ್ಲ ಮಹಾರಾಜನಾಗಿ ಯೇಸು ಸ್ವಾಮಿ ಇರಬೇಕಾದ್ರೆ ಆತನ ಮಕ್ಕಳೆಲ್ಲ 1000 ವರ್ಷಗಳವರೆಗೆ ಅಧಿಕಾರವುಳ್ಳವರಾಗಿ ಅಧಿಕಾರವನ್ನು ನಡೆಸ್ತಾ ಇರ್ತಾರೆ. ಪ್ರಿಯರೇ, ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಕರ್ತನ ಸೇವೆಯನ್ನು ಮಾಡುವುದರಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು. ಮಂದಿರದ ಕೆಲಸ ಏನಾಗಿದೆಯೋ, ಮಂದಿರಕ್ಕೆ ಬೇಕಾಗಿರುವಂಥ ಅವಶ್ಯಕತೆಗಳು ಏನಾಗಿದೆವೋ, ಸೇವೆ ಅಭಿವೃದ್ಧಿ ಆಗಬೇಕಾದ್ರೆ, ಸೇವೆ ವಿಸ್ತರಣೆ ಆಗಬೇಕಾದ್ರೆ ನಮ್ಮ ಕೈಯಿಂದ ಯಾವ ಒಂದು ಸಹಾಯ ಬೇಕಾಗಿದೆಯೋ, ಹಲ್ಲೆಲೂಯಾ. ಪೌಲನು ಒಬ್ಬಾತನೇ ಅಲ್ಲ ಪ್ರಿಯರೇ, ಸೇವೆಯಲ್ಲಿ ಆತನಿಗೆ ಅನೇಕರು ಏನು ಮಾಡಿದರು? ಸಪೋರ್ಟ್ ಮಾಡಿದರು. ಹಲ್ಲೆಲೂಯಾ. ಕೆಲವೊಂದು ಸಾರಿ ಆತನನ್ನು ದೇವರು ಎಂಬುದಾಗಿ ತಲೆ ಮೇಲೆ ಹೊತ್ತುಕೊಂಡು ತಿರುಗ್ತಾರೆ ಜನರು. ಎಷ್ಟು ಮುಗ್ಗು ಜನರಿದ್ದಾರೆ ನೋಡ್ರಿ. ಆತ ಒಂದು ಅದ್ಭುತ ಮಾಡ್ತಾನೆ. ಏನು ಅದ್ಭುತ ಮಾಡ್ತಾನೆ? ಸುಮಾರು ವರ್ಷಗಳಿಂದ ಬಿದ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಆತನ ಏನು ಮಾಡ್ತಾನೆ? ಪೌಲನು ಸ್ವಸ್ಥ ಮಾಡ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಸ್ವಸ್ಥ ಮಾಡಿದಾಗ ಅಲ್ಲಿರ್ತಕ್ಕಂಥ ಜನರು ದೇವರೇ ಮನುಷ್ಯನಾಗಿ ಅವತರಿಸಿ ಬಂದಾನೆ. ಇವತ್ತಿನ ದಿನ ಚಲಮಣೆ ಆಗ್ತಾ ಇದ್ದಾರಲ್ರಿ ಭೂಲೋಕದಲ್ಲಿ. ಎಷ್ಟೆಷ್ಟೋ ಪಾಪಗಳನ್ನು ಮಾಡಿ, ಎಂತೆಂಥೋ ಕೃತ್ಯಗಳನ್ನು ಮಾಡಿ, ಹಲ್ಲೆಲೂಯಾ, ಹಗಲಿನಲ್ಲಿ ಭಾಳ ಭಕ್ತಿವಂತರ ರೀತಿಯಲ್ಲಿ ಇದ್ದು ರಾತ್ರಿಯ ಸಮಯದಲ್ಲಿ ಭಯಂಕರವಾಗಿರ್ತಕ್ಕಂಥ ಕೃತ್ಯಗಳನ್ನು ಮಾಡುವಂಥ ಜನರು ಅವರ ಮಠಗಳಲ್ಲಿ, ಅವರ ಒಂದು ಡೇರೆಗಳಲ್ಲಿ ಅನೇಕವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ದೇಹಗಳು ಸಿಗ್ತಾ ಇದ್ದಾವೆ. ಹಲ್ಲೆಲೂಯಾ. ಯಾರು ಡೇರೆ ಬಿಹಾರ ಯಾವುದು ಅವ್ರ ಹೆಸರೇನಲ್ರಿ? ಗುರುಮಿತ್ ಸಿಂಗ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಷ್ಟೋ ಜನರನ್ನು ಸಾಯಿಸಿದ, ಭಯಂಕರವಾದ ಹಿಂಸೆಯನ್ನು ಕೊಡ್ತಾ ಇದ್ದ. ಪ್ರಿಯರೇ, ನಮ್ಮ ಕರ್ನಾಟಕದಲ್ಲಿ ಕೂಡ ಒಬ್ಬರು ಇದ್ದಾರೆ, ನಿತ್ಯಾನಂದ ಅಂತೇಳಿ. ಅದನ್ನು ಹೊರಗೆ ಬಂತು. ಹಲ್ಲೆಲೂಯಾ. ಇನ್ನೂ ಅನೇಕರು ಇದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಅವ್ರ ಕುರಿತಾಗಿ ಜನರು ಏನು ಮಾಡ್ತಾರೆ? ಭಯ ಪಡುತ್ತಾರೆ. ಗಂಗಾವತಿದು ಏನೋ ಅದು ಕೂಡ ಹೊರಗಡೆ ಬಿದ್ದಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಯಾದಗಿರಿಯಲ್ಲಿ ಅಲ್ಲಿ ಒಂದು ಗುರುಮಿಟ್ಕಲ್ ಆ ಒಂದು ಪ್ರಾಂತದಲ್ಲಿ, ಹುಣಸಗಿಯಲ್ಲಿ ಅರ್ಚಕನಾಗಿರ್ತಕ್ಕಂಥ ವ್ಯಕ್ತಿ, ಆತನು ಮಾಡಿದಂಥ ಕೃತ್ಯ ಟಿವಿಯಲ್ಲೆಲ್ಲ ಪಬ್ಲಿಷ್ ಆಯಿತು. ಹಲ್ಲೆಲೂಯಾ. ಪಾಪದ ಕೃತ್ಯಗಳನ್ನು ಮಾಡ್ತಾರೆ ಇವರು, ಮತ್ತು ದೇವರ ಸಮಾನವಾಗಿ ತಮ್ಮನ್ನು ತಾವು ಹೆಚ್ಚಿಸಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಅವ್ರನ್ನ ಅನ್ನಬೇಕಾಗಿಲ್ಲ, ಅವ್ರ ಹತ್ರಕ್ಕೆ ಹೋಗ್ತಾ ಇದ್ದಾರಲ್ಲ ಜನರು, ಅವ್ರಿಗೆ ಅನ್ನಬೇಕು. ಹಲ್ಲೆಲೂಯಾ. ಯಾಕಂದರೆ ಸ್ವಲ್ಪ ವರ್ಷಗಳು ಇದ್ದು ತಮ್ಮ ರೀತಿಯಲ್ಲಿ ಮಣ್ಣಲ್ಲಿ ಮಣ್ಣಾಗಿ ಹೋಗುವಂಥ ವ್ಯಕ್ತಿ ದೇವ್ರು ಹೆಂಗೆ ಆಗ್ತಾನ ಅಂತೇಳಿ ಸ್ವಲ್ಪ ಕೂಡ ಅವ್ರು ಏನು ಮಾಡ್ತಾ ಇಲ್ಲ, ಆಲೋಚನೆ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ಸರಿ ನಾವು ನೋಡಿವಲ್ಲ, ಯಾರ ಪಾದಗಳನ್ನು ನಾವು ಇಡಬೇಕು, ಯಾರಿಗೆ ನಾವು ನಮಸ್ಕಾರ ಮಾಡಬೇಕು? ಸೃಷ್ಟಿಕರ್ತನು, ರಕ್ಷಣಕರ್ತನಾಗಿರುವಂಥ ಆ ದೇವರ ಪಾದಗಳನ್ನು ಮಾತ್ರ ಹಿಡಿಬೇಕು. ದೇವದೂತರು ಅವರು ಕೂಡ ಚಿರಂಜೀವಿಗಳು, ಆಯುಷ್ಯ ನಿರಂತರವಾಗಿರುವಂಥವ್ರು, ಯುಗಗಳು ಜೀವಿಸುವಂಥವರು. ಅವರು ಪಾದಗಳಿಗೆ ಬಿದ್ದರೆ ನಾವು ಅರ್ಹರಲ್ಲ. ಒಬ್ಬಾತನಿದ್ದಾನೆ, ಯಜ್ಞದ ಕುರಿಯಾದಾತನಿದ್ದಾನೆ, ಆತನ ಪಾದಗಳಿಗೆ ನೀವೇನು ಮಾಡ್ರಿ? ಅಡ್ಡ ಬೀಳ್ರಿ. ಹಲ್ಲೆಲೂಯಾ. ಯಾರ ಪಾದಗಳಿಗೆ ಅಡ್ಡ ಬೀಳ್ಬೇಕು? ನಾವೆಲ್ಲರೂ ಕೂಡಿ ಯೇಸು ಕ್ರಿಸ್ತನ ಪಾದಗಳಿಗೆ ಅಡ್ಡ ಬೀಳಬೇಕು. ಈ ಲೋಕದಲ್ಲಿ ಎಲ್ಲಿ ಅಡ್ಡ ಬಿದ್ದರು, ಏನೇನೋ ಮಾಡಿದ್ರು, ಎಷ್ಟು ನಮಸ್ಕಾರಗಳು ಹಾಕಿದ್ರು, ಏನು ಮಾಡಿದ್ರು ಕೂಡ ಏನಿಲ್ಲ, ಉಪಯೋಗ ಇಲ್ಲ. ಹಲ್ಲೆಲೂಯಾ.
ಪ್ರೈಸ್ ದಿ ಲಾರ್ಡ್. ಆಸಕ್ತಿಯಿಂದ ಹುಡುಕಿದಂಥ ಲಾಜರ ಏನಾದ? ಪರಲೋಕಕ್ಕೆ ಎತ್ತಲ್ಪಟ್ಟ. ಆತನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡ್ತು. ಆತನೇನೋ ಶ್ರೀಮಂತಿಕೆಯನ್ನು ಆಶಿಸಲಿಲ್ಲ. ಆತನಿಗೆ ಒಂದೊಪ್ಪತ್ತು ಊಟಕ್ಕೂ ಕೂಡ ಗತಿ ಇರಲಾರ್ದಂಥ ಪರಿಸ್ಥಿತಿ. ಆದರೆ ಆತನ ಜೀವಿತದಲ್ಲಿ ಯಾರಿದ್ರು? ಅಳಿದು ಹೋಗಲಾರದ ದೇವರು. ಹಲ್ಲೆಲೂಯಾ. ದೇವರಿಗೆ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥ ಲಾಜರ, ದೇವರ ಸೇವೆಯನ್ನು ಮಾಡಿರ್ತಕ್ಕಂಥ ಲಾಜರ, ಆ ಲಾಜರನ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿತ್ತು. ಜೀವಬಾಧ್ಯರ ಪಟ್ಟಿಯಲ್ಲಿರ್ತಕ್ಕಂಥವ್ರನ್ನ ಕರೆದುಕೊಂಡು ಹೋಗೋದಕ್ಕಾಗಿ ದೇವದೂತರು ಏನು ಮಾಡಿದರು ಪ್ರಿಯರೇ? ಹೊರಟು ಬಂದರು ಪ್ರಿಯರೇ. ಹಲ್ಲೆಲೂಯಾ. ಒಂದು ತಿಳ್ಕೊಬೇಕು ಅಂಶ, ಯೇಸು ಕ್ರಿಸ್ತನನ್ನು ನಂಬಿದವರು ಸತ್ತೋಗ್ತಾರೆ, ನಂಬಲಾರದವರು ಸತ್ತೋಗ್ತಾರೆ. ಹಲ್ಲೆಲೂಯಾ. ಆಸಕ್ತಿಯಿಂದ ಹುಡುಕಿದಂಥವರಿಗೆ ಸಿಗುವಂಥ ಆಶೀರ್ವಾದ ಬಹಳ ಮಹತ್ತರವಾಗಿರುವಂಥದ್ದು. ದೇವರನ್ನು ಅಲಕ್ಷ್ಯ ಮಾಡಿದವರಿಗೆ ಬರುವಂಥ ಅಪಾಯ ಬಹಳ ಕೆಟ್ಟದಾಗಿರುವಂಥದ್ದು ಪ್ರಿಯರೇ. ಹಲ್ಲೆಲೂಯಾ. ಆಸಕ್ತಿಯಿಂದ ಹುಡುಕಿದವರಿಗೆ ಆಶೀರ್ವಾದ ಇದೆ. ಹಲ್ಲೆಲೂಯಾ. ಅಲಕ್ಷ್ಯ ಮಾಡಿದವರಿಗೆ ಅಪಾಯ ಇದೆ. ಆಸಕ್ತಿ ಆಶೀರ್ವಾದ, ಅಲಕ್ಷ್ಯತನ ಏನು ಮಾಡುತ್ತೆ? ಅಪಾಯವನ್ನು ತಂದು ಹಾಕುತ್ತೆ. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲಾಜರನು ಸತ್ತು ಹೋದ, ಶ್ರೀಮಂತ ವ್ಯಕ್ತಿಯೂ ಸತ್ತು ಹೋದ. ಲಾಜರನನ್ನು ಕರೆದುಕೊಂಡು ಹೋಗೋದಕ್ಕೆ ದೇವದೂತರು ಬಂದು ಪರದೇಶಿಗೆ ಕರೆದುಕೊಂಡು ಹೋದರು. ಶ್ರೀಮಂತ ವ್ಯಕ್ತಿ ಸತ್ತಾಗ ಈ ಲೋಕದಲ್ಲಿ ಬಹಳ ಆಡಂಬರ. ಎಲ್ಲ ಜನರು ಕೂಡಿದ, ಎಷ್ಟೋ ಲಕ್ಷ ಜನರು ಕೂಡಿದ್ದಾರೆ. ಏನೇನೋ ತುತ್ತೂರಿಗಳನ್ನು ಊದುತ್ತಾ ಇದ್ದಾರೆ, ಪಿಳಿಗೆ ಬಾರಿಸ್ತಾ ಇದ್ದಾರೆ, ಡ್ರಮ್ ಹೊಡಿತಾ ಇದ್ದಾರೆ. ದೊಡ್ಡದಾಗಿ ಅರಮನೆಯ ಉಪಾಧಿಯಲ್ಲಿ ಕಟ್ಟಿ ಅದಕ್ಕೆ ಏನು ಮಾಡ್ತಾ ಇದ್ದಾರೆ? ಭೂಸ್ಥಾಪನೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ಎಷ್ಟೋ ಹೊತ್ತು ಇಟ್ಟು. ಹಲ್ಲೆಲೂಯಾ. ಎಲ್ಲ ಟಿ ವಿಗಳಲ್ಲಿ ಟೆಲಿಕಾಸ್ಟ್ಗಳು ಆಗ್ತಾ ಇದ್ದಾವೆ. ಲಾಜರನ್ ಸತ್ತಾಗ ಮೂಸಿ ನೋಡೋಕೆ ಒಬ್ಬರು ಇಲ್ಲ. ಆದರೆ ಲಾಜರನು ಯಾರನ್ನು ನಂಬಿದ್ದ? ದೇವರನ್ನು ನಂಬಿದ್ದ. ಹಲ್ಲೆಲೂಯಾ. ಆತನು ಸತ್ತಾಗ ದೇವದೂತರು ಬಂದರು. ಈತ ಸತ್ತಾಗ ಈತ ನೇರವಾಗಿ ಎಲ್ಲಿ ಇಳಿದೋದ? ಪಾತಾಳಕ್ಕೆ ಇಳಿದು ಹೋದ. ಹಲ್ಲೆಲೂಯಾ. ನರಕಕ್ಕೆ ಇಳಿದು ಹೋದಾಗ ಅಲ್ಲಿ ಯಾತನೆ ಪಡ್ತಾ ಇದ್ದಾನೆ. ಅಯ್ಯೋ, ಭೂಲೋಕದಲ್ಲಿ ನನ್ನ ಅಣ್ಣ ತಮ್ಮಂದಿರಿದ್ದಾರ, 5 ಜನ ಇದ್ದಾರ, ಅವರು ಕೂಡ ಇಲ್ಲಿಗೆ ಬರ್ತಾರೇನೋ ಅಂತೇಳಿ ನರಕಕ್ಕೆ ಹೋದವರೆಲ್ಲರೂ ಗೋಳದೆ. ಏನ್ರಿ, ನಾವಿಲ್ಲಿಗೆ ಬಂದೀವಿ, ಮೇಲ್ಗಡೆ ಇರುವಂಥ ನಮ್ಮ ಮನೆಯವ್ರು ಯಾರು ಕೂಡ ಬರಬಾರ್ದು, ನಮ್ಮ ಕುಲದವ್ರು ಯಾರು ಕೂಡ ಬರಬಾರ್ದು. ನಾವು ತಪ್ಪಾದ ರೀತಿಯಲ್ಲಿ ದೇವರನ್ನು ಅಲಕ್ಷ್ಯ ಮಾಡಿದ್ದೀವಿ. ಕಣ್ಣಿಗೆ ಕಾಣುವಂಥದ್ದನ್ನು ದೇವರಂತೇಳಿ ನಾವು ತಿಳಿದುಕೊಂಡಿದ್ದೀವಿ. ಕಟ್ಟಿಗೆಯನ್ನು ದೇವರಂದಿದ್ದೀವಿ, ಕಲ್ಲನ್ನು ದೇವರಂದಿದ್ದೀವಿ, ಮಣ್ಣನ್ನು ದೇವರಂದಿದ್ದೀವಿ, ಪಶುಗಳನ್ನು ದೇವರಂದಿದ್ದೀವಿ, ಪ್ರಾಣಿಯನ್ನು ದೇವರಂದಿದ್ದೀವಿ. ಲಾಸ್ಟಿಗೆ ಮತ್ತೆ ಏನಂತಾರೆ ಅದಕ್ಕೆ? ಎತ್ತನ್ನು ಕೂಡ ನಾವು ದೇವರಂದಿದ್ದೀವಿ, ನಾಯಿಯನ್ನು ಕೂಡ ನಾವು ದೇವರಂದಿದ್ದೀವಿ, ಸಾಯಿಸುವಂಥ ಹಾವನ್ನು ಕೂಡ ನಾವೇನಂದಿದ್ದೀವಿ? ದೇವರಂದಿದ್ದೀವಿ. ಹಂದಿನೂ ಬಿಟ್ಟಿಲ್ಲ, ಹಂದಿಯನ್ನು ಕೂಡ ನಾವು ದೇವರಂದಿವಿ. ಹಲ್ಲೆಲೂಯಾ. ಈಗ ಚಲಾವಣೆ ಆಗ್ತಾಯಿಲ್ಲ. ಹಂದಿ ಅವತಾರ ಕೂಡ ಒಂದು ಅವತಾರ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮತ್ತು ಇನ್ನೂ ಅನೇಕ ಅಂಶಗಳನ್ನು ಲೋಕದಲ್ಲಿ ಕಾಣುವಂಥದ್ದನ್ನು ದೇವರು ಅಂತೇಳಿ ಅಂದಿದ್ದೀವಿ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಅವೆಲ್ಲವುಗಳನ್ನು ತಿಳ್ಕೊಂಡು ಆತ ಮಾತಾಡ್ತಾ ಇದ್ದಾನೆ. ಅಬ್ರಹಾಮನೇ, ತಂದೆ ಅಬ್ರಹಾಮನೇ, ಲಾಜರನನ್ನು ನನ್ನ ಬಳಿಗೆ ಕಳಿಸು. ಭಯಂಕರ ಯಾತನೆ ಸ್ಥಳ, ಹುಳಗಳು ಕಡಿತಾ ಇದ್ದಾವ, ಬೆಂಕಿ, ಭಯಂಕರ ಶಾಖ, ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಭಾಳ ಭಯಂಕರ ಕತ್ತಲೆ. ಲಾಜರನ ತನ್ನ ಕಿರು ಬೆರಳಿನಿಂದ ಒಂದು ತಣ್ಣನೆಯ ಹನಿ, ಒಂದೇ ಹನಿ ಅಂತ. ಹಲ್ಲೆಲೂಯಾ. ಎಂಥ ಹನಿ ಪ್ರಿಯರೇ? ಒಂದೇ ಹನಿ ಬೇಕು ನನಗೆ. ಅದು ಹನಿ ಸಿಕ್ಕರೆ ನನಗೇನಾಗುತ್ತೆ? ಸಮಾಧಾನ ಆಗುತ್ತೆ, ತಣ್ಣಗಾಗುತ್ತೆ ಅಂತೇಳಿ ಅನ್ಸಕತ್ತೆ. ಅಂದರೆ ಎಷ್ಟು ಭಯಂಕರವಾಗಿರ್ತಕ್ಕಂಥ ಯಾತನೆಯ ಸ್ಥಳ ಅದಾಗಿರಬಾರ್ದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತಿನ ದಿನ ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ಟಿದೆನಾ? ನಿನ್ನ ಹೆಸರು ಕೆಲವು ಜನರು ಮದುವೆ ವೆಡ್ಡಿಂಗ್ ಕಾರ್ಡ್ನಾಗ ಹೆಸರು ಬರಲಿಲ್ಲ ಅಂತೇಳಿ ಜಗಳ ತಕ್ಕೊಂಡು ಮದುವೆಗೆ ಹೋಗ್ಲಾರ್ದವ್ರು ಇದ್ದಾರೆ ಈಗಿನ ಕಾಲದಾಗ. ಹಲ್ಲೆಲೂಯಾ. ವೆಡ್ಡಿಂಗ್ ಕಾರ್ಡ್ ಕೊಟ್ಟ ಮೇಲೆ ಆಯ್ತು, ಕೆಲವೊಬ್ರು ಜನ ನೋಡೋದಿಲ್ಲ, ಬರುತ್ತಲೇ ಒಲೆಗಿಡ್ತಾರೆ. ಹಲ್ಲೆಲೂಯಾ. ಆಯ್ತು, ಎಲ್ಲೋ ಬಿಸಾಕಿಬಿಡ್ತಾರೆ. ವೆಡ್ಡಿಂಗ್ ಕಾರ್ಡ್ನಾಗ ಹೆಸರು ಹಾಕ್ಸಿಲ್ಲ ಅಂತೇಳಿ ಏನು ಮಾಡ್ತಾರೆ? ಮದುವೆಗೆ ಬರೋಲ್ಲ. ಹಲ್ಲೆಲೂಯಾ. ಇನ್ನು ಕೆಲವು ಹುಡುಗರು, ಪಡ್ಡೆ ಹುಡುಗರು ಏನು ಮಾಡ್ತಾರೆ ರೀ? ಬ್ಯಾನರ್ನಾಗ ನನ್ನ ಹೆಸರು ಹಾಕಿಲ್ಲ ಅಂತೇಳಿ ಕೆಲವು ದಿನ ಮಾತಾಡೋದು ಬಿಡ್ತಾರೆ ಫ್ರೆಂಡ್ಸ್ ಜೊತೆ. ಹಲ್ಲೆಲೂಯಾ. ನಾನು ಮಾಡಲ್ಲ ಈ ವರ್ಷ ಅಂತೇಳಿ ಏನೋ. ಹಲ್ಲೆಲೂಯಾ. ನಂದು ಹೆಸರು ಬರಬೇಕಾಗಿತ್ತು, ಬ್ಯಾನರ್ನಾಗ ನನ್ನ ಹೆಸರು ಬಂದಿಲ್ಲ ಅಂತೇಳಿ. ಹಲ್ಲೆಲೂಯಾ. ಇನ್ನು ಕೆಲವು ಜನರು ಎಲ್ಲ ಇಲ್ಲಿ ಸ್ವಲ್ಪ ದಿನಗಳಿದ್ದು ಹೋಗುವಂಥ ಒಂದು ವಿಷಯಕ್ಕಾಗಿ ಏನು ಮಾಡ್ತಾ ಇದ್ದಾರೆ? ಹೆಸರು ಅಲ್ಲಿ ಬಂದಿಲ್ಲ, ಇಲ್ಲಿ ಬಂದಿಲ್ಲ, ಆದರೆ ಹೆಸರು ಎಲ್ಲಿ ಬರಬೇಕು? ನಿಜವಾಗಿ
ಪರಲೋಕದಲ್ಲಿ ಬರಬೇಕು. ಪರಲೋಕದಲ್ಲಿ ನಿನ್ನ ಹೆಸರು ಬರೆಯಲ್ಪಡಬೇಕು. ಭೂಲೋಕದಲ್ಲಿರುವಂಥ ಎಲ್ಲ ಹೆಸರುಗಳು ಏನಾಗ್ತವೆ? ಅಳಿದು ಹೋಗ್ತವೆ ಪ್ರಿಯರೇ. ಕಾಗದ ಹೋಗಿಬಿಡುತ್ತಾ, ಬ್ಯಾನರ್ ಹೋಗಿಬಿಡುತ್ತಾ, ಕಲ್ಲಿನಲ್ಲಿ ಕೆತ್ತಲ್ಪಟ್ಟಿದ್ದು ಹೋಗಿಬಿಡುತ್ತಾ. ಹಲ್ಲೆಲೂಯಾ. ಭೂಮಿ ಆಕಾಶಗಳು ಏನಾಗ್ತಾವಂತೆ? ಅಳಿದು ಹೋಗ್ತಾವಂತೇಳಿ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನ ಹೆಸರು ಎಲ್ಲಿ ಬರೆಯಲ್ಪಟ್ಟಿದೆ ಇವತ್ತಿನ ದಿನ? ಹಲ್ಲೆಲೂಯಾ. ಪರಲೋಕದಲ್ಲಿ ಬರೆಯಲ್ಪಟ್ಟಿದೆನಾ? ಹಲ್ಲೆಲೂಯಾ. ಜೀವಬಾಧ್ಯರ ಪಟ್ಟಿಯಲ್ಲಿ ನಿನ್ನ ಹೆಸರು ಬರೆಯಲ್ಪಟ್ಟಿದೆನಾ? ರಕ್ಷಣೆ ನೀನು ಹೊಂದಿದೀಯಾ? ಒಂದು ವೇಳೆ ಇಲ್ಲ ಅಂತೇಳಿ ನೀನು ಅನ್ನೋದಾದರೆ ಶುಭವಾರ್ತೆ ನಿನಗಿದೆ. ಏನಂದರೆ ಮುಂದಿನ ವಾರ ದೀಕ್ಷಾ ಸ್ನಾನ ಕಾರ್ಯಕ್ರಮ ಇದೆ. ಹಲ್ಲೆಲೂಯಾ. ಇನ್ನೂ ನೀನು ಪಾಪದಲ್ಲೇ ಇರ್ತೀನಿ ಅಂದರೆ ದೇವರು ಇವತ್ತಿನ ದಿನ ಬಂದರೆ ನೀನು ಏನಾಗ್ತೀಯ? ಹಲ್ಲೆಲೂಯಾ. ಇವತ್ತಿನ ದಿನ ದೇವರು ಬಂದರೆ ನೀನೇನಾಗ್ತೀಯ? ಭೂಲೋಕದಲ್ಲಿ ಬಿಡಲ್ಪಡ್ತೀಯ. ನಾವು ಪರಲೋಕದಲ್ಲಿ ಎತ್ತಲ್ಪಡ್ತೀವಿ. ಬಾದರ್ಲಿ ಅಯ್ಯರ್ ಎಲ್ಲಿದಾರ? ದಿನಕರ ಅಯ್ಯರ್ ಎಲ್ಲಿದಾರ? ಬಸವನಗುಡಿ ದೊಡ್ಡಪ್ಪ ಎಲ್ಲಿದಾರ? ಜಾನ್ ಎಲ್ಲಿದಾನ? ಜಯ ಎಲ್ಲಿದಾನ? ನಂಬಿದಂಥವ್ರು ಎಲ್ಲಿದಾರ ಅಂತೇಳಿ ಹುಡುಕಿಯವ್ರೂ ಸಿಗಲ್ಲ. ಎಷ್ಟು ವರ್ಷಗಳ ಕಾಲ? 7 ವರ್ಷಗಳ ಕಾಲ ಭಯಂಕರ ಯಾತನೆ, ಮಿಡತೆ, ಚೋಳು ಶಕ್ತಿ ಸಾಮರ್ಥ್ಯ ಕೊಡ್ತಾನಂತ ದೇವರು. ಯಾವುದಕ್ಕೆ? ಮಿಡತೆಗೆ ಕಡ್ದಂಗೆ ಚೋಳು ಕಡಿದ್ರೆ ಹೆಂಗೆ ಪೇನ್ ಹೆಂಗಿರುತ್ತೆ ರೀ? ಹಲ್ಲೆಲೂಯಾ. ಬಹಳ ಪೇನ್ ಇರುತ್ತೆ. ಅಷ್ಟು ಚೋಳು ಮಿಡತೆ ಕಡಿದ್ರೆ ಅಷ್ಟು ಭಯಂಕರ ಯಾತನೆ ಇರುತ್ತಂತ. ಹಂಗೆ ಕಂಟಿನ್ಯೂಸ್ ಆಗಿ ಇರುತ್ತಂತೆ. ಸಾವುಗಳನ್ನು ಕೋಡಿಕೊಳ್ತಾರಂತೆ ಜನ. ಸಾವು ಬರಲಿ ಅಂತೇಳಿ ಪ್ರಕಟಣೆ ಗ್ರಂಥ ತೆಗಿರಿ ಒಂದು ಸಾರಿ. 9ನೇ ಅಧ್ಯಾಯ 4ನೇ ವಚನ. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಇವರನ್ನು ಕೊಲ್ಲದೆ 5 ತಿಂಗಳುಗಳವರೆಗೆ ಪೀಡಿಸೋದಕ್ಕೆ ಅಪ್ಪಣೆಯಾಯಿತು. ಅವರಿಗುಂಟಾದ ಪೀಡೆಯು ಚೇಳು ಮನುಷ್ಯನನ್ನು ಹೊಡೆಯುವುದರಿಂದುಂಟಾಗುವ ಪೀಡೆಗೆ ಸಮಾನವಾಗಿತ್ತು. ಆ ಕಾಲದಲ್ಲಿ ಮನುಷ್ಯರು ಮರಣವನ್ನು ಬಯಸುವರು, ಆದರೆ ಅದು ಪ್ರಾಪ್ತವಾಗುವುದಿಲ್ಲ. ಸಾಯಬೇಕೆಂದು ಓಡಿ ಹೋಗುವರು. ಆ ಮಿಡತೆಗಳ ರೂಪವು ಯುದ್ಧಕ್ಕೆ ಸನ್ನದ್ಧವಾಗಿರುವ ಕುದುರೆಗಳ ರೂಪದಂತೆ ಇತ್ತು. ಅವುಗಳ ತಲೆಯ ಮೇಲೆ ಚಿನ್ನದ ಕಿರೀಟಗಳಂತೆ ಏನೋ ಇದ್ದವು. ಅವುಗಳ ಮುಖಗಳು ಮನುಷ್ಯರ ಮುಖಗಳ ಹಾಗೆ ಇದ್ದವು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 10ನೇ ವಾಕ್ಯ ಹೇಳುತ್ತೆ, ಚೇಳಿಗಿರುವಂತೆ ಅವುಗಳಿಗೆ ಬಾಲಗಳು ಕೊಂಡಿಗಳು ಉಂಟು. ಮನುಷ್ಯರನ್ನು 5 ತಿಂಗಳುಗಳವರೆಗೆ ಪೀಡಿಸುವ ಸಾಮರ್ಥ್ಯ ಅವುಗಳ ಬಾಲಗಳಲ್ಲಿಯೇ ಇರುವುದು. ಅದೋ ಲೋಕದ ಅಧಿಕಾರಿಯಾದ ದೂತನು ಅವುಗಳನ್ನು ಆಳುವ ಅರಸನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಂಥ ಯಾತನೆ ಇದೆ ಯಾರಿಗೆ? ರಕ್ಷಣೆಯನ್ನು ಹೊಂದಲಾರದಂಥವ್ರಿಗೆ. ನೀನು ರಕ್ಷಣೆ ಹೊಂದಿದ್ರೆ ನನಗೇನು ಲಾಭ ಇಲ್ಲ. ನೀನು ದೇವರ ಮಗಳಾದರೆ ನಮಗೇನು ಲಾಭ ಇಲ್ಲ. ನೀನು ರಕ್ಷಣೆ ಹೊಂದರೆ ನಿನ್ನ ಆತ್ಮ ಏನಾಗುತ್ತೆ? ಪರಲೋಕ ಸೇರುತ್ತೆ. ನೀನು ರಕ್ಷಣೆ ಹೊಂದಿದರೆ ನಿನ್ನ ಹೆಸರು ಎಲ್ಲಿ ಬರೆಯಲ್ಪಡುತ್ತೆ? ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತೆ. ಪ್ರಿಯರೇ, ಇವತ್ತು ನಿನ್ನ ಸ್ಥಿತಿ ಪರಿಸ್ಥಿತಿ ಯಾವ ರೀತಿಯಾಗಿದೆ? ಒಂದು ಸಾರಿ ಆಲೋಚನೆ ಮಾಡು. ಆಸಕ್ತಿ ಉಳ್ಳವರಾಗಿ ದೇವರ ಸೇವೆಯನ್ನು ಮಾಡ್ತಾ ಇದ್ದೀಯಾ? ದೇವರನ್ನು ಕಂಡುಕೊಂಡಿದೀಯಾ ಇಲ್ವಾ? ಒಂದೇ ಒಂದು ಸಾರಿ ನಿನ್ನನ್ನು ನೀನು ಪರೀಕ್ಷೆ ಮಾಡಿಕೊ. ಒಂದು ವೇಳೆ ನೀನು ಆಸಕ್ತಿ ಉಳ್ಳವನಾಗಿ ಸೇವೆ ಮಾಡ್ತಾ ಇಲ್ವ? ದೇವರು ನಂಬಿದೀಯಾ, ಆದರೆ ದೇವರ ಸೇವೆಗೋಸ್ಕರವಾಗಿ ನೀನು ಏನು ಮಾಡ್ತಾ ಇಲ್ಲ? ಸೇವೆಯನ್ನು ಪ್ರಯಾಸವನ್ನು ನೀನು ಪಡ್ತಾ ಇಲ್ಲ. ದೇವರ ಸೇವೆಗೋಸ್ಕರವಾಗಿ ನೀನು ಯಾವ ವಿಧವಾಗಿಯೂ ಕೂಡ ನೀನು ಸಹಕಾರಿಯಾಗಿ ನಿಂತುಕೊಳ್ತಾ ಇಲ್ವೇನೋ? ಇವತ್ತಿನ ದಿನ ದೇವರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ, ಯಾರು ಆತನ ಸೇವೆಯಲ್ಲಿ ಪ್ರಯಾಸ ಪಟ್ಟವರಾದರೂ ಅವರೆಲ್ಲರ ಹೆಸರುಗಳು ಎಲ್ಲಿ ಬರೆಯಲ್ಪಟ್ಟವು? ಜೀವಬಾಧ್ಯರ ಪಟ್ಟಿಯಲ್ಲಿ. 5ನೇದಾಗಿ ನಾವು ನೋಡೋಣ, ಆಸಕ್ತಿ ಯಾವ ವಿಷಯದಲ್ಲಿ ಇರಬೇಕಂದ್ರೆ, ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ಅಂದ್ಕೊಳ್ತೀನಿ. ತೀತ 2 2ನೇ ಅಧ್ಯಾಯ 14ನೇ ವಾಕ್ಯ. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ಹಲ್ಲೆಲೂಯಾ. ಆಸಕ್ತಿ 5ನೇದಾಗಿ ಯಾವುದರಲ್ಲಿರಬೇಕು? ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ. ಇವತ್ತಿನ ದಿನ ನಿನ್ನ ಹತ್ರ ಇದೆ, ಇರಲಾರ್ದಂಥವ್ರು ನಿನ್ನ ಹತ್ರ ಬರ್ತಾ ಇದ್ದಾರೆ. ನೀನು ಅವರಿಗೆ ಸಹಾಯ ಮಾಡುವಂಥ ವ್ಯಕ್ತಿಯಾಗಿರಬೇಕು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳುತ್ತೆ,
ಏನೆಂಬುದಾಗಿ ಅಂದರೆ ಯಾಕೋಬನ ಪತ್ರಿಕೆಯಲ್ಲಿ ಆ ಮಾತಿರುತ್ತೆ ಪ್ರಿಯರೇ. ಸುಮ್ಮನೆ ಬರೀ ಬಾಯಿ ಮಾತಿನಿಂದ ಉಪಚಾರ ಮಾಡಿದರೆ ಏನಿಲ್ಲ ಉಪಯೋಗ ಇಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದರ ಸಲುವಾಗಿ ನಂಬಿಕೆಯಿಂದ ಕ್ರಿಯೆಗಳಿಂದಲೂ ಕೂಡ ನಮ್ಮ ವಿಶ್ವಾಸ ಏನಾಗಬೇಕು, ವ್ಯಕ್ತವಾಗಬೇಕು ಅಂತೇಳಿ. ಹಲ್ಲೆಲೂಯಾ. ರಹಾಬಳ ಕುರಿತಾಗಿ ಅಲ್ಲಿ ಪರಿಶುದ್ಧಾತ್ಮ ದೇವರು ಬರೆಸಲ್ಪಟ್ಟಿದ್ದಾನೆ, ಅಬ್ರಹಾಮನ ಕುರಿತಾಗಿ ಪರಿಶುದ್ಧಾತ್ಮ ದೇವರು ಬರೆಯಿಸಲ್ಪಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ನಾವು ಮಾಡುವಂಥ ಕಾರ್ಯಗಳು ಏನಾಗಿರಬೇಕು, ಸತ್ಕಾರ್ಯಗಳಾಗಿರಬೇಕು. ಇತರರಿಗೆ ಕೇಡು ಮಾಡುವಂಥ ವ್ಯಕ್ತಿಗಳು ನಾವು ಆಗಿರಬಾರ್ದು. ಒಂದು ವೇಳೆ ನಮ್ಮ ಅಕ್ಕಪಕ್ಕದಲ್ಲಿ ವಿಧವೆಯರಿದ್ದಾರಾ, ನಮ್ಮ ಅಕ್ಕಪಕ್ಕದಲ್ಲಿ ಏನೂ ಕೂಡ ಸಿಗಲಾರದಂಥ ವ್ಯಕ್ತಿಗಳು ಅನಾಥರಿದ್ದಾರಾ, ಅಂಥವ್ರಿಗೆ ನಾವೇನು ಮಾಡಬೇಕು, ಸಹಾಯ ಮಾಡಬೇಕು. ಕುಡಿಯೋರಿಗೆ ದುಡ್ಡು ಕೊಡ್ತಾರೆ ಇವರು. ಹಲ್ಲೆಲೂಯಾ. ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ, ಭಿಕ್ಷೆ ಬೇಡಿಕೆ ಅಂತ ಆ್ಯಕ್ಟಿಂಗ್ ಮಾಡಿ ಅವ್ರು ಏನು ಮಾಡ್ತಾ ಇರ್ತಾರೆ, ಕುಡಿಯೋದಕ್ಕೆ ವಿನಿಯೋಗ ಮಾಡ್ತಾರೆ. ಅಂಥವ್ರಿಗೆ ನೀವು ಸಹಾಯ ಮಾಡಬೇಡ್ರಿ. ಕೈ ಕಾಲು ಎಲ್ಲಾರ್ದಂಥವ್ರು, ಬಳಲಿ ಹೋದಂಥವ್ರು, ಸೋತು ಹೋದಂಥವ್ರು, ಅಂಥವ್ರಿಗೆ ನೀವು ನಿಮಗಿರುವಂಥವುಗಳಲ್ಲಿ ಕೊಡುವಾಗ ದೇವರು ಇನ್ನೂ ಹೆಚ್ಚಾಗಿ ಯಾರಿಗೆ ಕೊಡ್ತಾನಂತೆ, ಸತ್ಕ್ರಿಯೆಗಳನ್ನು ಮಾಡುವಂಥವ್ರಿಗೆ ಕೊಡ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯ ಹೇಳ್ತಾ ಇದೆ, ಆಸಕ್ತಿ 5ನೇದಾಗಿ ಯಾವುದರಲ್ಲಿರಬೇಕು, ನಮಗೆ ಸತ್ಕ್ರಿಯೆಗಳನ್ನು ಮಾಡುವುದರಲ್ಲಿರಬೇಕು. ಸತ್ಕ್ರಿಯೆಗಳಂದ್ರೆ ಏನು, ಒಳ್ಳೆಯ ಒಂದು ಕಾರ್ಯಗಳು, ಇತರರಿಗೆ ಸಹಾಯ ಮಾಡುವಂಥ ಒಂದು ಗುಣ ಪ್ರಿಯರೇ. ಇತರರಿಗೆ ಒಳ್ಳೆಯದನ್ನೇ ಬಯಸುವಂಥ ಗುಣ. ಬರೀ ಆಲೋಚನೆಯಿಂದ ಮಾತಿನಿಂದ ಅಲ್ಲ, ಕೈಗಳ ಮೂಲಕವಾಗಿ ನಾವೇನು ಮಾಡಬೇಕು, ಸತ್ಕ್ರಿಯೆಗಳನ್ನು ಮಾಡಬೇಕು. ಹಲ್ಲೆಲೂಯಾ. ಅದರ ಸಲುವಾಗಿ ಬೆಳಗ್ಗೆ ಬಾದರಲ್ಲಿ ವಾಕ್ಯ ಬಂತು ಏನೆಂಬುದಾಗಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯದಲ್ಲಿ, ನಾವು ಆತನ ನಿರ್ಮಾಣ, ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿ ಆತನಲ್ಲಿ ಸೃಷ್ಟಿಸಲ್ಪಟ್ಟಂಥವರಾಗಿದ್ದೇವೆ ಎಂಬುದಾಗಿ. ಹಲ್ಲೆಲೂಯಾ. ಸತ್ಕ್ರಿಯೆಗಳನ್ನು ಮಾಡುವಂಥ ಮನುಷ್ಯ ಭಾಳ ಮುಖ್ಯ ಪ್ರಿಯರೇ. ಒಂದು ಉದಾಹರಣೆ ಕೊಡ್ತೀನಿ. ಯಾರು ಒಳ್ಳೆಯವರು ಅಂತೇಳಿ ನೀವು ನಿರ್ಧಾರ ಮಾಡಿರಿ. ಯೇಸು ಸ್ವಾಮಿಯನ್ನು ನಂಬಿದ್ದಾನೆ, ರಕ್ಷಣೆಯನ್ನು ಹೊಂದಿದ್ದಾನೆ, ಯಾರೋ ಅಪಾಯದಲ್ಲಿದ್ದಾರೆ, ಆತನಿಗೆ ಸಹಾಯ ಮಾಡೋದಕ್ಕೂ ಕೂಡ ಈ ವ್ಯಕ್ತಿ ಏನು ಮಾಡ್ತಾ ಇಲ್ಲ, ಮುಂದೆ ಹೋಗ್ತಾ ಇಲ್ಲ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ದೇವರನ್ನು ನಂಬಿಲ್ಲ ಅವನು. ಹಲ್ಲೆಲೂಯಾ. ದೇವರನ್ನು ನಂಬೇ ಇಲ್ಲ, ಬರೀ ಕುಡುಕ, ಬರೀ ಭಯಂಕರವಾದ ಪಾಪಗಳನ್ನು ಮಾಡುವಂಥ ವ್ಯಕ್ತಿ. ಆ ವ್ಯಕ್ತಿ ಬಂದು ಆ ವ್ಯಕ್ತಿಯನ್ನು ಏನು ಮಾಡ್ತಾನೆ, ಕಾಪಾಡ್ತಾನೆ. ಇವರಿಬ್ಬರಲ್ಲಿ ಯಾರು ಒಳ್ಳೆಯವ್ರಿ, ಇವರಿಬ್ಬರ ಯಾರು ಒಳ್ಳೆಯವ್ರು ಅಂತಾರೆ? ಯೇಸು ಸ್ವಾಮಿ ನಂಬಿ ರಕ್ಷಣೆ ಹೊಂದಿ ಇತರರಿಗೆ ಸಹಾಯ ಮಾಡಲಾರ್ದು ಸುಮ್ಮನೆ ಹಂಗೆ ಕುಂತ್ರ ಅವ್ರನ್ನ ಒಳ್ಳೆಯರು ಅಂತೇಳಿ ಅಂತಾರ? ಯಾರಿಗೆ ಸಹಾಯ ಮಾಡಿದಂಥವ್ರಿಗೆ ಒಳ್ಳೆಯರು ಅಂತಾರ? ಅವನು ಎಂಥ ಕುಡುಕನಾಗಿರಲಿ, ಎಂಥ ಕಾರ್ಯಗಳನ್ನು, ಪಾಪಿಷ್ಟ ಕ್ರಿಯೆಗಳನ್ನು ಮಾಡುವಂಥವನಾಗಿರಲಿ, ಕಷ್ಟ ಕಾಲದಲ್ಲಿ ಆ ವ್ಯಕ್ತಿಯನ್ನು ಏನು ಮಾಡಿದ, ಮೇಲಕ್ಕೆ ಎತ್ತಿದ. ಹಲ್ಲೆಲೂಯಾ. ಎತ್ತಿದಾಗ ಆ ವ್ಯಕ್ತಿಗೆ ದೇವ್ರು ಬಂದಪ್ಪ, ಕಾಪಾಡಿದ ಅಂತೇಳಿ ಅಂತಾರೆ. ಹಲ್ಲೆಲೂಯಾ. ದೇವರನ್ನು ನಂಬಿದೆಯಾ ನಿಜ, ಆದರೆ ಸತ್ಕ್ರಿಯೆಗಳನ್ನು ಮಾಡ್ತಾ ಇದೆಯಾ? ಇನ್ನೊಬ್ಬರು ಅಪಾಯದ ಸ್ಥಿತಿಯಲ್ಲಿದ್ದಾರೆ. ಅದರ ಸಲುವಾಗಿ ಜ್ಞಾನೋಕ್ತಿಯಲ್ಲಿ ಜ್ಞಾನೋಕ್ತಿ ಗ್ರಂಥದಲ್ಲಿ ಒಂದು ಮಾತು ಬರೆಯಲ್ಪಡುತ್ತೆ ಪ್ರಿಯರೇ. ಈ ಒಂದು ಸಂದರ್ಭದಲ್ಲಿ ಅದನ್ನು ಓದ್ರಿ, 1 ನಿಮಿಷ. ಜ್ಞಾನೋಕ್ತಿಗಳ ಪುಸ್ತಕ ತೆಗಿರಿ. ಈ ಸಮಯದಲ್ಲಿ ಕೀರ್ತನೆಗಳ ನಂತರ ಬರುತ್ತೆ. ವಾಕ್ಯ, 3ನೇ ಅಧ್ಯಾಯ 27ನೇ ವಾಕ್ಯ. ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ. ಕೊಡತಕ್ಕದ್ದು ನಿನ್ನಲ್ಲಿದ್ದರೆ ನೆರೆಯವನಿಗೆ ಹೋಗಿ ಬಾ, ನಾಳೆ ಕೊಡುತ್ತೇನೆ ಎಂದು ಹೇಳಬೇಡ. ನೆರೆಯವನಿಗೆ ಕೇಡನ್ನು ಕಲ್ಪಿಸಬಾರದು, ಅವನು ನಿನ್ನ ಪಕ್ಕದಲ್ಲಿ ನಂಬಿಕೆಯಿಂದ ವಾಸ ಮಾಡುತ್ತಾನಲ್ಲವೇ. ನಿನಗೆ ಅಪಕಾರ ಮಾಡದವನ ಸಂಗಡ ಸುಮ್ಮನೆ ಜಗಳವಾಡಬೇಡ ಎಂಬುದಾಗಿ. ಇಲ್ಲಿ ವಾಕ್ಯ ಏನು ಹೇಳುತ್ತೆ? ಉಪಕಾರ ಮಾಡುವುದಕ್ಕೆ ನಿನ್ನ ಕೈಲಾದಾಗ ಹೊಂದತಕ್ಕವರಿಗೆ ಅದನ್ನು ತಪ್ಪಿಸಬೇಡ. ಉಪಕಾರ ಮಾಡುವಂಥ ಶಕ್ತಿ ದೇವರು ನಿನಗೆ ಕೊಟ್ಟಿದ್ದಾನ. ಹಲ್ಲೆಲೂಯಾ. ದೇವರು ನಿನಗೆ ಕೊಟ್ಟಿದ್ದಾನೆ ಉಪಕಾರ ಮಾಡುವಂಥ ಶಕ್ತಿಯನ್ನು, ಸಹಾಯ ಮಾಡುವಂಥ ಶಕ್ತಿಯನ್ನು. ಹೊಂದತಕ್ಕವರಿಗೆ ಅದನ್ನು ಏನು ಮಾಡಬೇಡ, ನೀನು ತಪ್ಪಿಸಬೇಡ ಎಂಬುದಾಗಿ ಮತ್ತೆ ಹೇಳ್ತಾ ಇದೆ. ಯಾರಾದರೂ ನಿಮ್ಮ ಮನೆಗೆ ಬಂದರೆ, ಕೊಡತಕ್ಕಂಥ ವಸ್ತು ನಿನ್ನಲ್ಲಿ ಇದ್ದರೆ ಹೋಗಿ ಬಾ, ನಾಳೆ ಕೊಡ್ತೀನಿ ಅಂತೇಳಿ ನಿನ್ನ ಬಾಯಿಂದ ಬರಬಾರ್ದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರು ಹೇಳುವಂಥದ್ದು ಒಂದೇ, ನಿನ್ನ ಪಕ್ಕದಲ್ಲಿರುವಂಥ ನಿನ್ನ ನೆರೆಯವನನ್ನು ಏನು ಮಾಡಬೇಕು, ನಿನ್ನಂತೆ ಪ್ರೀತಿ ಮಾಡುವಂಥ ವ್ಯಕ್ತಿ ನೀನು ಆಗಿರಬೇಕು. 5ನೇದಾಗಿ ಆಸಕ್ತಿ ಯಾವುದರಲ್ಲಿರಬೇಕು? ಸತ್ಕ್ರಿಯೆಗಳನ್ನು ಮಾಡುವಂಥ ಒಂದು ವಿಷಯದಲ್ಲಿ ಇರಬೇಕು. ಬಟ್ಟೆ ಇರಲಾರ್ದಂಥವ್ರಿಗೆ ಬಟ್ಟೆಗಳನ್ನು ಕೊಡ್ರಿ. ಹಲ್ಲೆಲೂಯಾ.
ಪ್ರೈಸ್ ಲಾರ್ಡ್. ಬಹಳ ಬೆಂದು ಹೋಗಿದರೆ ಊಟಕ್ಕೆ ಗತಿ ಇಲ್ಲ ಅಂತವರಿಗೆ ಆಹಾರ ಪದಾರ್ಥಗಳನ್ನು ಕೊಡುವಂಥವ್ರಾಗೋಣ. ರೋಗದಲ್ಲಿ ಬಿದ್ದಿದ್ದಾರಾ, ಹಣ್ಣು ಹಂಪಲುಗಳನ್ನು ಕೊಡುವಂಥ ಶಕ್ತಿ ನಮಗಿದೆಯಾ? ಕೊಡೋಣ. ಹಲ್ಲೆಲೂಯಾ. ಅದು ಕೂಡ ಒಂದು ಸೇವೆ, ಅದು ಕೂಡ ಒಂದು ಸತ್ಕ್ರಿಯೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ದೇವರ ದೃಷ್ಟಿಯಲ್ಲಿ ಬಹಳ ಮೆಚ್ಚುಗೆಯಾಗಿರುವಂಥ ಒಂದು ಕಾರ್ಯಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮೊದಲನೇದಾಗಿ ದೇವರ ಮೇಲೆ ಆಸಕ್ತಿ ಇರಬೇಕು. ಎರಡನೇದಾಗಿ ದೇವರ ಮಾತುಗಳ ಮೇಲೆ, ವಾಕ್ಯದ ಮೇಲೆ ಆಸಕ್ತಿ ಇರಬೇಕು. ಮೂರನೇದಾಗಿ ದೇವರ ಆಜ್ಞೆಯ ಮೇಲೆ ಆಸಕ್ತಿ ಇರಬೇಕು. ನಾಲ್ಕನೇದಾಗಿ ದೇವರ ಸೇವೆಯ ಮೇಲೆ ಆಸಕ್ತಿ ಇರಬೇಕು. ಐದನೇದಾಗಿ ಒಳ್ಳೆ ಕಾರ್ಯಗಳನ್ನು, ಸತ್ಕ್ರಿಯೆಗಳನ್ನು ಮಾಡುವಂಥ ಒಂದು ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿರಬೇಕು. ಆರನೇದಾಗಿ ನಾವು ನೋಡ್ತಾ ಇದ್ದೇವೆ, ಈ ಎಲ್ಲ ವಿಷಯಗಳಲ್ಲಿ ನೀನು ಆಸಕ್ತಿ ಉಳ್ಳವನಾಗಿದ್ದರೆ, ಕೀರ್ತನೆ 91ನೇ ಕೀರ್ತನೆ ನೋಡ್ರಿ. ಈ ಸಮಯದಲ್ಲಿ ದೇವರು ಎಂಥ ಆಶೀರ್ವಾದಗಳನ್ನು ಕೊಡ್ತಾನಪ್ಪ ಅಂತವ್ರಿಗೆ ಅಂದರೆ, 91ನೇ ಕೀರ್ತನೆ 14ನೇ ವಚನ ಓದಿದರೆ ನಮಗೆ ಗೊತ್ತಾಗುತ್ತೆ. ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮವನ್ನು ಅರಿತವನಾಗಿರುವುದರಿಂದ ಅವನನ್ನು ಉದ್ಧರಿಸುವೆನು. ಅವನು ನನಗೆ ಮೊರೆಯಿಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು. ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ಹಲ್ಲೆಲೂಯಾ. ಯಾರಿಗೆ ಇವೆಲ್ಲ ಕಾರ್ಯಗಳು? ಆಸಕ್ತಿಯಿಂದ, ದೇವರಲ್ಲಿ ಆಸಕ್ತಿ ಉಳ್ಳವರಾಗಿ ಈ ಕಾರ್ಯಗಳನ್ನು ಮಾಡಿದಂಥವರಿಗೆ ಪ್ರಿಯರೇ. ಹಲ್ಲೆಲೂಯಾ. ಮೊದಲನೇದಾಗಿ ಏನಿದೆ? ರಕ್ಷಣೆ ಇದೆ. ಎರಡನೇದಾಗಿ ಏನಿದೆ? ಉದ್ಧಾರ ಮಾಡ್ತಾನೆ. ಮೂರನೇದಾಗಿ ಏನು ಮಾಡ್ತಾನೆ? ಸದುತ್ತರವನ್ನು ಕೊಡ್ತಾನೆ. ನಾಲ್ಕನೇದಾಗಿ ಏನು ಮಾಡ್ತಾನೆ? ಹತ್ತಿರ ಇದ್ದು ಹಾಡಾಡಿದೀವಲ್ರಿ, ತಳ್ಳಿದವರ ಮುಂದೆಯೇ ನನ್ನನ್ನು ಮೇಲೆತ್ತಿ ಘನವಾದ ಬದುಕನ್ನು ನೀಡಿರುವೆ. ತಳ್ಳಿದವರ ಮುಂದೆಯೇ ನನ್ನನ್ನು ಮೇಲೆತ್ತಿ ಘನವಾದ ಬದುಕನ್ನು ನೀಡಿರುವೆ. ಆರಾಧನೆ ನನ್ನ ಉಸಿರಿರುವ ಕಾಲವೆಲ್ಲ ನಿನಗೆ ಮಾಡುವೆ. ಆರಾಧನೆ ನಾ ಬದುಕಿರುವ ದಿನಗಳೆಲ್ಲ ನಿನಗೆ ಮಾಡುವೆ. ಹಲ್ಲೆಲೂಯಾ. ತಳ್ಳಿದವರು ಎಷ್ಟೋ ಜನರು ನಿನ್ನನ್ನು ತಳ್ಳಿದಾರ, ನಿರ್ಲಕ್ಷ್ಯ ಮಾಡಿದಾರ, ಅಲಕ್ಷ್ಯ ಮಾಡಿದಾರ. ಯಾವಾಗ ನೀನು ಯೇಸು ಕ್ರಿಸ್ತನನ್ನು ಹಿಡ್ಕೊಂಡಿದೆಯೋ ಆತನು ತಳ್ಳಿದವರ ಮುಂದೆ ನಿನ್ನನ್ನು ಏನು ಮಾಡಿದಾನ? ಮೇಲಕ್ಕೆ ಎತ್ತಿದಾನ. ಹಲ್ಲೆಲೂಯಾ. ಅವರು ನಿನ್ನ ಹತ್ರಕ್ಕೆ ಬಂದು ಸಹಾಯವನ್ನು ಕೋರುವಂಥ ದಿನಗಳನ್ನು, ಸುಗ್ಗಿಯ ದಿನಗಳನ್ನು ದೇವರು ನಿನಗೆ ಅನುಗ್ರಹ ಮಾಡಿದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರ ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಆತನಲ್ಲಿ ಆಸಕ್ತಿ ಉಳ್ಳವರನ್ನು ರಕ್ಷಣೆ ಮಾಡ್ತಾನೆ, ಉದ್ಧಾರ ಮಾಡ್ತಾನೆ, ಸದುತ್ತರವನ್ನು ಕೊಡ್ತಾನೆ, ಘನಪಡಿಸ್ತಾನೆ, ದೀರ್ಘಾಯುಷ್ಯವನ್ನು ಅನುಗ್ರಹ ಮಾಡ್ತಾನೆ. ಆಗಾಗ ವಿಶೇಷವಾದಂಥ ರಕ್ಷಣೆಯನ್ನು ಕೂಡ ದೇವರು ಏನು ಮಾಡ್ತಾನೆ? ಅನುಗ್ರಹ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಇವೆಲ್ಲ ಅಂಶಗಳು ಎಲ್ಲಿದ್ದಾವೆ? ದೇವರನ್ನು ಆಸಕ್ತಿಯಿಂದ ಹುಡುಕಿದಂಥವರು ಹೊಂದಿಕೊಳ್ಳುವಂಥ ಅಂಶಗಳು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆರನೇದಾಗಿ ನಾವು ನೋಡ್ತಾ ಇದ್ದೇವೆ, ಎಲ್ಲ ಅಂಶಗಳನ್ನು ಕ್ರೋಢೀಕರಣ ಮಾಡಿದಾಗ ಎಲ್ಲ ಆಶೀರ್ವಾದಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಕೊಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ. ಒಂದು ವೇಳೆ ಈ ದಿನದವರೆಗೂ ಕೂಡ ನಿನಗೆ ದೇವರ ಮೇಲೆ ಆಸಕ್ತಿ ಇಲ್ಲವೇನು? ಒಂದು ವೇಳೆ ಈ ದಿನದವರೆಗೂ ಕೂಡ ದೇವರ ವಾಕ್ಯದ ಮಾತುಗಳ ಮೇಲೆ ನಿನಗೆ ಆಸಕ್ತಿ ಇಲ್ಲವೇನು? ಒಂದು ವೇಳೆ ಈ ದಿನದವರೆಗೂ ಕೂಡ ಆತನ ನಿಯಮಗಳನ್ನು ಉಲ್ಲಂಘಿಸಿಯೇ ನಡೀತಾ ಇದೆಯೇನೋ? ಆಸಕ್ತಿಯಿಂದ ಅನುಸರಿಸ್ತಾ ಇಲ್ವೇನು? ಒಂದು ವೇಳೆ ಆತನ ಸೇವೆಯಲ್ಲಿ ನೀನು ಆಸಕ್ತಿಯನ್ನು ತೋರಿಸ್ತಾ ಇಲ್ವೇನು? ಒಂದು ವೇಳೆ ಆತನ ಒಂದು ಕೆಲಸಗಳಲ್ಲಿ ನೀನು, ಸತ್ಕ್ರಿಯೆಗಳಲ್ಲಿ ನೀನು ಆಸಕ್ತಿಯನ್ನು ತೋರಿಸ್ತಾ ಇಲ್ವೇನೋ ಪ್ರಿಯರೇ? ಇನ್ನು ಮುಂದೆ ಆದರೂ ಈ ಒಂದು 5 ವಿಷಯಗಳಲ್ಲಿ ನೀವು ಆಸಕ್ತಿ ಉಳ್ಳವರಾಗಿರುವಾಗ ದೇವರ ವಾಕ್ಯ ಹೇಳುತ್ತೆ, ಅವನು ನನ್ನಲ್ಲಿ ಆಸಕ್ತಿ ಉಳ್ಳವನಾಗಿರುವುದರಿಂದ ರಕ್ಷಣೆ, ಉದ್ಧಾರ, ಘನವಾದ ಬದುಕು, ದೀರ್ಘಾಯುಷ್ಯ, ವಿಶೇಷವಾದ ರಕ್ಷಣೆ, ಅವನ ಪ್ರಾರ್ಥನೆಗೆ ಸದುತ್ತರ ಎಂಬುದಾಗಿ ಎಲ್ಲ ಆಶೀರ್ವಾದಗಳನ್ನು ದೇವರು ನಿನಗಾಗಿ ಕೊಡಲಿಕ್ಕಿದ್ದಾನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ. ಯಾರು ಮೌನವಾಗಿರೋದು ಬೇಡ. ಪ್ರಾರ್ಥನೆ ಮಾಡು.
ಪರಿಶುದ್ಧನು ಮಹೋನ್ನತನು ಪ್ರೀತಿಯುಳ್ಳ ಪರಲೋಕನೇ ನಮ್ಮಕ್ಕೆ ಸ್ತೋತ್ರ ಕರ್ತನೆ. ಸಾಯಂಕಾಲ ಸಮಯದಲ್ಲಿ ಕರ್ತನೆ ನೀನು ಮಹಿಮೆಪಡಿಸುವಂತೆ ಮಹಾಭಾಗ್ಯವನ್ನು ಕೊಡೋದಕ್ಕೆ ಸ್ತೋತ್ರ ಕರ್ತನೆ. ಅಪ್ಪ ಈ ಸಮಯದಲ್ಲಿ ರಾಜ್ಯನ ಮರೆ ಮಾಡಿ ನೀವು ಮಾತಾಡೋದಕ್ಕೆ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು ಕರ್ತನೆ. ದೇವಾನಿನ ಪ್ರಶ್ನೆಯನ್ನು ತಾಕಲು ಕರ್ತನೆ. ಅಪ್ಪ ಯಾರ್ಯಾರು ಕರ್ತನೆ ವಾಕ್ಯ ಕೇಳಿದರೆ ಕರ್ತನೆ ನೀವು ವಿಧೇಯನಾಗಿ ಜೀವಿಸುವಂತೆ ಸಹಾಯ ಮಾಡಿ ನಡೆಸು ಕರ್ತನೆ. ಇವ್ರ ಕುಟುಂಬಗಳನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ಕಾಪಾಡಿ ನಡೆಸು ದೇವ. ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಕರ್ತನೆ. ನಿನ್ನ ಪ್ರಸ್ಥಾನದಿಂದ ತಾಕಲು ಕರ್ತನೆ. ಒಳ್ಳೆ ಆರೋಗ್ಯ ಶಾಂತಿ ಸಂಬಂಧ ಇವ್ರಿಗೆಲ್ಲರಿಗೂ ಅನುಗ್ರಹಿಸುತ್ತೇವ. ಅಪ್ಪ ನಿನ್ನ ಪ್ರಸ್ಥಾನದಿಂದ ತಾಕಲು ಕರ್ತನೆ. ಅಪ್ಪ ವಿಶೇಷವಾಗಿ ಕರ್ತನೆ ಇವ್ರು ಅನ್ಕೊಂಡ ಕಾರ್ಯಗಳನ್ನು ಪ್ರತಿಯೊಂದು ರೀತಿಯಲ್ಲಿ ಸಫಲಗೊಳಿಸುತ್ತೇವ. ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಕರ್ತನೆ. ಅಪ್ಪ ಇವ್ರ ಕುಂದು ಕೊರತೆಗಳನ್ನು ನೀಗಿಸು ಅಪ್ಪ. ಅಪ್ಪ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಕರ್ತನೆ. ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನು ಇವ್ರ ಜೀವಿತದಲ್ಲಿ ಮಾಡು ಕರ್ತನೆ. ದೇವ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರ ಕರ್ತನೆ. ಇಲ್ಲಿ ಬಂದಿರುವ ಪ್ರತಿಯೊಬ್ಬರ ಮಕ್ಕಳನ್ನು ಅತ್ಯಧಿಕವಾಗಿ ಆಶೀರ್ವದಿಸಿ ಕಾಪಾಡಿ ನಡೆಸಿದಕ್ಕೆ ಸ್ತೋತ್ರ ಕರ್ತನೆ. ಅಪ್ಪ ವಿಶೇಷವಾಗಿ ಕರ್ತನೆ ಯಾರ್ಯಾರು ದೀಕ್ಷಾ ಸ್ನಾನ ತೆಗೆದುಕೊಂಡಿಲ್ಲವೋ ಅಪ್ಪ ನಿನ್ನ ರಾಜ್ಯಕ್ಕೆ ಕರ್ತನೆ ಪರಲೋಕ ರಾಜ್ಯದಲ್ಲಿ ಪಂಕ್ತಿ ಆಗುವಂತೆ ಸಹಾಯ ಮಾಡಿ ನಡೆಸು ದೇವ. ನಿನಗೆ ಸ್ತೋತ್ರ ಕರ್ತನೆ. ಅದ್ಭುತಗಳನ್ನು ಅವರ ಜೀವಿತದಲ್ಲಿ ಮಾಡು ಕರ್ತನೆ. ಆಶ್ಚರ್ಯ ಕಾರ್ಯಗಳನ್ನು ಅವರ ಜೀವಿತದಲ್ಲಿ ನೀನು ಮಾಡಪ್ಪ. ಅವರು ನಿನ್ನ ಕಡೆಗೆ ಬರುವಂತೆ ಸಹಾಯ ಮಾಡಿ ನಡೆಸು ಕರ್ತನೆ. ನೀನೇ ನಿಜವಾದ ದೇವರಿಂದ ಅರಿತುಕೊಳ್ಳುವಂಥವರಿಗೆ ಮನಸ್ಸನ್ನು ದಯಪಾಲಿಸು ದೇವ. ನಿನಗೆ ಸ್ತೋತ್ರ ಕರ್ತನೆ. ಅದ್ಭುತಗಳನ್ನು ಅವರ ಜೀವಿತದಲ್ಲಿ ನೀನು ಮಾಡಿದಕ್ಕೆ ನಿನಗೆ ಸ್ತೋತ್ರಗಳ ರಚನೆ ಅಪ್ಪ. ಎಲ್ಲ ಘನಮಾನ ಮಹಿಮೆ ನಿನಗೊಬ್ಬರಿಗೆ ಸಲ್ಲಲಿ. ನಜರೇತಿನ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿದ್ದೇನೆ ಪರಲೋಕ ತಂದೆಯವರೇ, ಆಮೆನ್. ಹಲ್ಲೆಲೂಯಾ. ನಮ್ಮ ತಂದೆಯಾದ